ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ನಮ್ಮ ಮನೆಯನ್ನು ನಾವು ಎಷ್ಟೇ ಸ್ವಚ್ಛವಾಗಿ ಇಟ್ಕೊಂಡಿದ್ರೂ ಕೂಡ ನಮ್ಮ ಮನೆಯೊಳಗೆ ಹೇಳದೆ ಕೇಳದೆ ಅತಿಥಿಗಳು ಬಂದ್ಬಿಡ್ತಾರೆ. ಅದರಲ್ಲೂ ಈ ಜಿರಳೆಗಳು, ಹಲ್ಲಿಗಳ ಕಾಟ ಸ್ವಲ್ಪ ಜೋರಾಗಿಯೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಜಿರಳೆ, ಹಲ್ಲಿ ಮತ್ತು ಇರುವೆಗಳು ಕಾಣಿಸಿಕೊಳ್ಳಲು ಕಾರಣ ಏನು, ಇದರ ಸಂಕೇತ ಏನು ಅಂತ ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಇನ್ನು ಮನೆಯಲ್ಲಿ ಜಿರಳೆಗಳಾಗಿರ್ಬೋದು, ಹಲ್ಲಿಗಳು, ಇರುವೆಗಳು, ಇನ್ನೂ ಹಲವು ಕೀಟಗಳು ಕಾಣಿಸ್ಕೊಳ್ಳೋದು ಸಾಮಾನ್ಯ ಅಂತ ಹೇಳ್ಬೋದು. ಇದರ ಕಾರಣ ಏನು ಗುರೂಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ನಾವು ತುಂಬ ಸರಳವಾಗಿ ಹೇಳ್ತೀವಿ. ಬೇಸಿಗೆ ಕಾಲ, ಚಳಿಗಾಲ, ಅದಕ್ಕೋಸ್ಕರ ಇದೆಲ್ಲ ಜಾಸ್ತಿ ಬರುತ್ತೆ ಹೋಗುತ್ತೆ, ಹಲವಾರು ಕಾರಣಗಳನ್ನ ಹೇಳ್ಕೊಳ್ತೀವಿ. ಇದರ ನಿಜವಾದ ಸತ್ಯ, ಯಾಕೆ ಮನೆಯಲ್ಲಿ ಅದು ಜಾಸ್ತಿ ಉತ್ಪತ್ತಿ ಆಗತ್ತೆ, ಬರೋದು ಕಾರಣ ಏನು ಅಂತಕ್ಕಂಥದ್ದಕ್ಕೆ ವಿಚಾರ ಏನಪ್ಪ ಅಂದರೆ ಮುಂದಿನ ಸೂಚನೆ. ಮನೆಯಲ್ಲಿ ಮುಂದೆ ನಡೆಯುವ ಸೂಚನೆ ಏನು ಅಂದರೆ ಮನೆ ಶಕ್ತಿಯನ್ನು ಕಳ್ಕೊಂಡಿದೆ. ಮನೆ ಶಕ್ತಿಯನ್ನು ಕಳ್ಕೊಂಡಿದೆ. ಆ ಶಕ್ತಿ ಯಾವ್ದು ರೂಪಲ್ಲಾದ್ರೂ ಕಳ್ಕೊಂಡಿರ್ಬೋದು. ಇನ್ನೊಂದು, ನಾವು ಒಂದೊಂದು ಸಲ ಮನೆಯಲ್ಲಿ ಭಯ ಶುರುವಾಗತ್ತೆ. ಆ ಭಯ ಶುರುವಾದಾಗ ಇದು ಪ್ರಾರಂಭ ಆಗತ್ತೆ. ಇದು ಅರ್ಥ ಮಾಡ್ಕೊಂಡಾಗ ಮಾತ್ರ ಸತ್ಯ ಗೊತ್ತಾಗೋದು. ಯಾಕೆ ಇದು ಬರಬೇಕು, ಯಾಕೆ ಬರುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಕಾರಣಗಳು ಹಲವಾರು ಇರಬಹುದು. ನಿಮ್ಮ ಮನೆ, ನಿಮ್ಮ ದಾಂಪತ್ಯ, ನಿಮ್ಮ ಕುಟುಂಬ ಸರಿ ಹೋಗ್ತಾ ಇಲ್ಲ ಅಂದಾಗ ತಿಳ್ಕೊಂಡ್ರೆ ಇದು ಯಾವುದೂ ಸರಿ ಇಲ್ಲ ಅಂತ ನಾವೇ ತಿಳ್ಕೊಬೇಕು. ದಾಂಪತ್ಯ ಸರಿ ಇಲ್ಲ, ನಮ್ಮದು ತಿಳ್ಕೊಂಡಿರೋ ರೀತಿ ಸರಿ ಇಲ್ಲ. ಮನೆ ಯಾಕೋ ವ್ಯತ್ಯಾಸ ಆಗ್ತಾ ಇದೆ, ನಾವು ಮನೆ ಕಟ್ಟಿರೋ ರೀತಿ, ರಚನೆ ಮಾಡೋದು ಸರಿ ಇಲ್ಲ. ಮಗು, ಹೀಗೆ ಈ ವಿಚಾರಗಳಲ್ಲಿ ನಮ್ಮ ತಪ್ಪು ಆಗೋದಕ್ಕೆ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ವಿಚಾರ ತಗೊಂಡಾಗ ಅದು ಬಿಟ್ಟರೆ ಇದೇನೋ ಬಂತು, ಅದು ಕಾಮನ್ ಮ್ಯಾಟ್ರು, ಹಾಗೆ ಹೀಗೆ ಅಂದ್ಕೊಂಡ್ರೆ ನಾವೇನು ಹೇಳಲಿಕ್ಕೆ ಬರಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈಗ ಯುಗಾದಿ ಹಬ್ಬದ ವಿಶೇಷವಾಗಿ ಎಲ್ಲರೂ ಭವಿಷ್ಯವನ್ನು ಕೇಳಿ ಖುಷಿ ಪಟ್ಕೊಂಡಿರೋರು ಇದ್ದಾರೆ, ಬೇಜಾರು ಮಾಡ್ಕೊಂಡಿರೋರು ಇದ್ದಾರೆ. ಆದರೆ ಇಲ್ಲಿ ಒಂದು ಹೇಳಬಹುದು, ಈ ಕಾಲಗಣನೆ ಈ ಸತ್ಯವನ್ನು ನಾವು ತಿಳ್ಕೊಂಡಾಗ ಇದೆಲ್ಲ ಅವಶ್ಯಕತೆ ಇರಲ್ಲ. ನಮಗೆ ಕಾಲಗಣನೆ ಅನ್ನೋ ಸತ್ಯನೇ ಗೊತ್ತಿಲ್ಲ. ಸಮಯವನ್ನು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋ ಸತ್ಯ ತಿಳ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋದಕ್ಕೆ, ಒಳ್ಳೆಯದಾಗೋದಕ್ಕೆ, ಪೂಜೆ ಮಾಡೋದ್ರಿಂದ, ಶಾಸ್ತ್ರ ಕೇಳೋದ್ರಿಂದ ಸಿಗುತ್ತೆ ಅಂದ್ಕೊಂಡಿರೋದೇ ನಮ್ಮ ದೇಶದ ಒಂದು ದೊಡ್ಡ ಅಪರಾಧದ ಕೆಲಸ. ಸುಮಾರು ಕಲಿಯುಗದಲ್ಲಿ ಇರ್ತಕ್ಕಂಥದ್ದು ನಾವು ಯಾವ ಮಟ್ಟದಲ್ಲಿದ್ದೇವೆ, ಒಂದು 5,000 ವರ್ಷ ಕಳೆದಿದ್ದೀವಿ. ಕಲಿಯುಗದ 5,000 ವರ್ಷ ಕಳೆದಿದ್ದೀವಿ. ಇನ್ನೂವರೆಗೂ ನಾವು ಏನು ತಪ್ಪು ತಿಳ್ಕೊಂಡಿದ್ದೀವಿ ಅನ್ನೋದು ಇನ್ನೂವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ. 5,000 ವರ್ಷ ಮುಂದಕ್ಕೂ ಅದೇನೆ. ಏನು ತಪ್ಪಾದರೂ ಏನು ಅಂತಕ್ಕಂಥ ಸತ್ಯವನ್ನು ಸರಳವಾದ ರೀತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಕ್ಕೆ ವಿಚಾರವನ್ನು ಹೇಳೋಣ. ಈಗ ನಾವು ಮನೋಬಲ ಬೇಕಲ್ಲ, ನಮಗೆ ಮನೋಬಲ ಬೇಕು. ಇದು ಮನೆಯಲ್ಲಿ ಬಲ ಇದ್ದಾಗ ಮನೋಬಲ ಪ್ರಾಪ್ತಿಯಾಗತ್ತೆ. ಎಲ್ಲಿರಬೇಕು? ಮನೆಯಲ್ಲಿ ಬಲ ಇರಬೇಕು, ಶಕ್ತಿ ಇರಬೇಕು, ಯೌವನ ಇರಬೇಕು. ಯೌವನ ಭರಿತವಾದ ಮನೆ ಯಾವುದು? ಏನು ಹೇಳ್ಬೋದು? ಇದೇನಿದು ಯೌವನ ಮನೆಗೆ ಹೆಂಗೆ? ಹೌದಲ್ಲ? ಬೇಕಾ ಬೇಡ ಅಮ್ಮ? ಬೇಕು. ಮನೆ ಯೌವನ ಭರಿತವಾಗಿದ್ದಾಗ ವಾಸಿಸುವ ಜನರು ಸದಾ ಯೌವನ ಭರಿತವಾಗಿರ್ತಾರೆ. ಆದರೆ ನಾವು ಒಂದು ಕನಸು ಕಾಣ್ತೀವಿ, ನಮ್ಗೆ ಯಾವಾಗಲೂ ವಯಸ್ಸಾದಂಗೆ ಕಾಣಿಸ್ಬಾರ್ದು. ಯಾರು ಬಯಸಲ್ಲಮ್ಮ? ಎಲ್ಲರೂ ಬಯಸ್ತಾರೆ. ಆದರೆ ಮನೆ ಯೌವನ ಭರಿತವಾಗಿದ್ದಾಗ ಮಾತ್ರ ಯೌವನ ಭರಿತವಾಗಿರ್ತಕ್ಕಂಥ ಜನ ಇರ್ತಾರೆ ಅಂತ ಸತ್ಯ ತಿಳ್ಕೊಂಡ್ರೆ, ಈಗ ನಾವು ಎಲ್ಲರೂ ಹೋಗಿ ಕೇಳಬೇಕಾಗತ್ತೇನಮ್ಮ, ನನಗೆ ಯಾಕೆ ಹಿಂಗೆ,
ಕೇಳೋ ಪ್ರಶ್ನೆ ಬರಲ್ಲ. ಹೌದು. ಅಂದರೆ ಎಲ್ಲವೂ ಮನೆಯಲ್ಲಿದೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಂಡಂತಹ ಒಂದು ವಿಚಾರ ಯಾವಾಗ ಬರುತ್ತೆ ಅದನ್ನು ಸರಳವಾದ ರೀತಿಯಲ್ಲಿ ಹೇಳಬೇಕಾಗತ್ತೆ. ಇಲ್ಲಿ ಒಂದು ದೊಡ್ಡ ತಪ್ಪು ಏನಾಗ್ತಾ ಇದೆ ಅಂದರೆ, ಪ್ಲ್ಯಾನ್ ಮಾಡಿಸಿ ಮನೆ ಕಟ್ತೀವಿ, ಪ್ಲ್ಯಾನ್ ಮಾಡಿಸಿ ಮನೆ ಕಟ್ತೀವಿ, ಪ್ಲ್ಯಾನ್ ಕೊಟ್ಬಿಟ್ರೆ ಮನೆ ಕಟ್ತೀವಿ. ಎಷ್ಟು ಹಾಸ್ಯಾಸ್ಪದವಾದ ವಿಚಾರ ಇದು ಅಂದರೆ, ಪುಸ್ತಕ ನೋಡಿ ಅಡುಗೆ ಮಾಡ್ತೀನಿ ಅಂತ ರೀತಿಯಲ್ಲಿರುತ್ತೆ. ಸರಿಯೇನಮ್ಮ? ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ? ಒಂದು ಮಟ್ಟಿಗೆ ಮಾಡ್ಬೋದು, ಅದು 100% ಅಲ್ಲ, ಅದು ಅಡುಗೆ ಆಗುತ್ತೋ ಬಿಡುತ್ತೋ ಅದು ಅವರ ಅದೃಷ್ಟ ಅಂತ ಅಂದ್ಕೊಳ್ಳೋಣ. ಮಾಡ್ಲಿಕ್ಕೆ ಸಾಧ್ಯನಾ? ಎಷ್ಟು ತಡವರಿಕೆ ಆಗತ್ತೆ. ಆದರೆ ಇವಾಗಿನ ಜನ ಹಾಗೆ ಮಾಡ್ತಿದಾರಲ್ವ ಗುರುಜಿ? ಅಲ್ಲ, ಮಾಡ್ತಾ ಇದ್ದಾರೆ, ಆದರೆ ಅವ್ರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಅವ್ರನ್ನೇ ಅರ್ಥ ಮಾಡ್ಕೋಬೇಕು. ಅಮ್ಮ, ಇಲ್ಲಿ ವಿಷಯ ಇಷ್ಟೇ, ಏನು ಗೊತ್ತಿಲ್ಲದಿರೋನು ಬದುಕ್ತಾ ಇದ್ದಾನೆ, ಏನು ಗೊತ್ತಿರೋನು ಬದುಕ್ತಾ ಇದ್ದಾನೆ. ಇದೆರಡೂ ತಪ್ಪೆ. ಇಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಾನು ಗಮನಿಸ್ತಾ ಇದ್ದೀನಿ, ಯಾರನ್ನಾರು ಕೇಳಿದ್ರೆ ಯಾಕಪ್ಪ ಈ ಥರ ಸಮಸ್ಯೆ ಸಿಕ್ಕಾಕೊಂಡೆ ಅಂದರೆ ಗೊತ್ತಿಲ್ಲ, ಒಂದೇ ಮಾತ್ರ ಮುಗಿಸ್ಬಿಡ್ತಾರೆ, ಗೊತ್ತಿಲ್ಲ. ಇನ್ನೊಂದು ಭಾಗ ಇದೆ, ನನಗೆ ಗೊತ್ತು. ಈ ಗೊತ್ತಿಲ್ಲ ಅನ್ನೋರೇ ಜಾಸ್ತಿ, ಈ ಗೊತ್ತು ಅನ್ನೋರು ಕಮ್ಮಿ. ಈ ಗೊತ್ತಿಲ್ಲ ಅನ್ನೋರು ಬುದ್ಧಿವಂತರು, ಅಂದರೆ ತಪ್ಪಿಸ್ಕೊಳ್ಳೋದು, ಜಾರ್ಕೊಂಬಿಡೋದು. ಗೊತ್ತಿಲ್ಲ ಅಂದರೆ ಏನು ಕೇಳಂಗಿಲ್ಲ. ಮದುವೆ ಯಾಕೆ ಹಿಂಗಾಯ್ತು ಗೊತ್ತಿಲ್ಲ, ಮನೆ ಯಾಕೆ ಹಿಂಗೆ ಕಟ್ತೆ ಗೊತ್ತಿಲ್ಲ. ಇವರು ಬುದ್ಧಿವಂತರು. ಈ ಗೊತ್ತಿದೆ ಅಂತಾರಲ್ಲ, ಇವ್ರಿಗೆ ಯಾವ ಪದ ಬಳಸಬೇಕು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಗೊತ್ತಿದೆ ಅಂತ ಒಪ್ಕೊಂಡು ಗೊತ್ತಿಲ್ಲ ಅಂತ ಹೇಳೋಕ್ಕೆ ಎರಡರ ಮಧ್ಯದಲ್ಲಿ ತಗಲಾಕೊಂಡಿರ್ತಾರೆ ಇವರು. ಅದನ್ನು ಹೇಳೋಕ್ಕಾಗಲ್ಲ, ಇದನ್ನು ಹೇಳೋಕ್ಕಾಗಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ದ್ವಂದ್ವ ಸಮಸ್ಯೆಯಲ್ಲಿ ನಾವು ಯಾಕೆ ತಗಲಾಕೊಂಡಿದ್ದೀವಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ನಾವು ವಾಸ ಮಾಡುವ ಮನೆಯೇ ಇದಕ್ಕೆಲ್ಲವೂ ಸರ್ವಸ್ವವಾಗಿರುತ್ತೆ ಅಂತಕ್ಕಂಥ ಒಂದು ವಿಚಾರ. ಈಗ ಇವತ್ತು ನೆನ್ನೆಯಿಂದ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ, ಸೂರ್ಯ ಈ ಸಂವತ್ಸರಕ್ಕೆ ರಾಜ ಹೇಳ್ತಾ ಇದ್ದಾರೆ. ಟಿ ವಿ ತೋರಿಸಿ ಎಲ್ಲ ಬರ್ಕೊಂಡು ಇದ್ದಾರೆ ಅಂತ ಅನ್ಕೋತೀನಿ. ಚಂದ್ರ ಮಂತ್ರಿ, ಎಲ್ಲಾಗಿದ್ದಾರೋ ಅವ್ರನ್ನೇ ಕೇಳಬೇಕು. ಸೂರ್ಯ ರಾಜ ಸರಿ, ಚಂದ್ರ ಮಂತ್ರಿ ಈ ಸಂವತ್ಸರಕ್ಕೆ ಸರಿ. ನಿಮ್ಮ ಮನೆಯಲ್ಲಿ ಸೂರ್ಯ ಇದ್ದಾನಾ? ಇಲ್ಲ. ಮತ್ತು ರಾಜ ಎಲ್ಲ ಇಲ್ಲಿ? ಅಂದರೆ ನಾವು ಎಷ್ಟು ದಡ್ರು ಅಂತ, ಬುದ್ಧಿವಂತರು ಅಂತ ದಡ್ರು ಅಂತಮ್ಮ. ಸೂರ್ಯ ಸತ್ಯ, ಪ್ರಪಂಚವನ್ನು ಬೆಳಗುತ್ತಿರುವವನೇ ಸೂರ್ಯನೇ ಸರಿ. ನಮ್ಮ ವಾಸದ ಮನೆಯಲ್ಲಿ ಸೂರ್ಯ ಎಲ್ಲಿ ಇದ್ದಾನೆ ಬೇಕಲ್ಲ? ಹೌದು. ಇದು ಬಿಟ್ಟು ಮಿಕ್ಕದ್ದೆಲ್ಲ ಹೇಳ್ತಾರೆ. ಆದರೆ ಇದನ್ನು ಹಿಂಗೆ ಹೇಳ್ಕೊಂಡೇ ಕಾಲ ಕಳೆದ್ಬಿಟ್ವೆ ಹೊರತು, ನಾವು ಹೇಳ್ತಾ ಇರೋದಕ್ಕೂ ನಾವು ವಾಸ ಮಾಡ್ತಾ ಇರೋದಕ್ಕೂ ಸಂಬಂಧ ಇದೆನಾ ಅಂತ ನಮ್ಮ ಜನಕ್ಕೆ ಅರ್ಥನೇ ಆಗಿಲ್ವಾ ಅಂತ ನಂಗೆ ಡೌಟ್. ಅರ್ಥ ಆಗಬೇಕು ಅಂತಾನೆ ಬೇಡ ಅಂತಾನ? ಆಗಬೇಕು. ಅರೆ, ಕತೆ ಕೇಳ್ದಂಗೆ ಕೇಳ್ತಿರ್ರಿ, ನೀವೆಲ್ಲಿದ್ದೀರಾ? ಏನು ಅರ್ಥ ಆಗಿದೆ ನಿಮಗೆ? ಅವ್ರು ಹೇಳಿದ್ರು ಕಲ್ತಿರೋದನ್ನ, ಈ ಸಂವತ್ಸರಕ್ಕೆ ಈ ಗ್ರಹ ಇಲ್ಲಿದೆ. ಸರಿ ಇದೆ, ಯಾಕಿದೆ ಅಲ್ಲಿ? ಕಾರಣ ಏನೋ ಅದಿಲ್ಲ. ಅದಕ್ಕೊಂದು ಪರಿಹಾರ ಅಂದರೆ ಪೂಜೆ. ನಮ್ಮ ಜೀವನದಲ್ಲಿ ಪೂಜೆ ಮಾಡಿ ಯಾವನು ಚೆನ್ನಾಗಾಗಿದ್ದಾನೆ ಅಂತ ನಾನು ಇಲ್ಲಿವರೆಗೂ ಎಲ್ಲೂ ಕೇಳೇ ಇಲ್ಲ. ಯಾಕನ್ನೋದು ಇಲ್ವೇ ಇಲ್ಲ. ಅಂದರೆ ಪೂಜೆ ಮಾಡೋದು ತಪ್ಪು ಅಂತ? ತಪ್ಪಲ್ಲಮ್ಮ, ಅದು ಪೂಜೆಗೂ ಸಮಸ್ಯೆಗೂ ಸಂಬಂಧ ಇಲ್ಲ. ಪೂಜೆ ತಪ್ಪಲ್ಲ, ಸಮಸ್ಯೆ ಸರಿಯಾಗಲ್ಲ. ಸಾಧ್ಯ ಇದೆಯಾ? ಈಗ ಮದುವೆ ಸೆಟ್ ಆಯ್ತಾ ಅನ್ನೋದು ಎಷ್ಟೋ ಜನ ಸಿಕ್ಕಾಬಿಡೆ ಕ್ಯೂನಲ್ಲಿ ನಿಂತಿದ್ದಾರೆ. ಹುಡುಗನ ಮದುವೆ ಸೆಟ್ ಆಯ್ತಾ ಇಲ್ಲ, ಹುಡುಗಿಗೆ ಸೆಟ್ ಆಗ್ತಾ ಇಲ್ಲ, ಎಷ್ಟು ಜನ ನಿಂತಿಲ್ಲ. ಮಾಡಿಸಿ, ಪೂಜೆ ಮಾಡಿಸಿ, ಅವ್ರು ಕೇಳೋ ವರ ತಂದು ಕೊಡಿ, ಅವ್ರು ಕೇಳೋ ಹುಡುಗಿ ತಂದು ಕೊಡಿ, ದುಡ್ಡು ಎಷ್ಟಾದ್ರು ತಗೊಳ್ಳಿ. ಆಗತ್ತೇನಮ್ಮ? ಇಲ್ಲ. ಮತ್ತು ಎಷ್ಟು ತಿಳ್ಕೊಬೇಕು ಇದನ್ನು? ಪೂಜೆ ಅಂತಕ್ಕಂಥದ್ದು ಪೂರ್ಣ ಪ್ರಜ್ಞತೆ. ಪೂಜೆ ಅರ್ಥ ಏನು? ಪೂರ್ಣ ಪ್ರಜ್ಞೆ ಇರಬೇಕು ಪೂಜೆಯಲ್ಲಿ. ಯಾವ ಪೂರ್ಣ ಪ್ರಜ್ಞೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ಪೂಜೆ ಮಾಡೋದು ಹಿಂಗೆ ಗಂಧದ ಕಡೆ ತೊಗೊಂಡು ಬೆಳಗೋದು ಅಂತ, ಹಿಂಗೆ ಕೈ ಮುಗಿದ್ಬಿಟ್ರೆ ಪೂಜೆ ಆಯಿತು ಅಂತ. ದೀಪ ಹಚ್ಚಿಬಿಟ್ರೆ, ಯಾರಿಗೆ ದೀಪ ಹಚ್ಚೋದು? ದೇವರಿಗೆ. ದೇವರಿಗೆ ದೀಪ ಹಚ್ಚೋರು ನಾವು? ದೇವರ ಮುಂದೆ ದೀಪ ಹಚ್ಚೋದು ಅಂತ ಅಲ್ಲ, ಮಾತು ಎಷ್ಟು ಚೆನ್ನಾಗಿ ಕಲ್ತಿದ್ದೀವಿ ನೋಡಿ. ದೇವ್ರಿಗೆ ದೀಪ ಹಚ್ಚೋರು, ದೇವ್ರಿಗೆ ಅಭಿಷೇಕ ಮಾಡೋರು ನಾವು. ಸೂರ್ಯನಿಗೆ ಟಾರ್ಚ್ ಅಂದರೆ ನಮ್ಮ ಮಾತಿನ ಅರ್ಥಕ್ಕೂ ನಾವು ನಡ್ಕೊಳ್ತಾ ಇರೋದಕ್ಕೂ ಎಷ್ಟು ಸಮಂಜಸವಾದ ವಿಚಾರನೇ ಅಲ್ಲ. ಮನೆಯಲ್ಲಿ ದೀಪ ಅಖಂಡವಾಗಿ ಉರಿತಕ್ಕಂಥದ್ದೇ ನಮಗಿನ್ನೂ ಗೊತ್ತಿಲ್ಲ. ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಕೆಡಬಾರ್ದು. ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಕೆಡಬಾರ್ದು. ಇದು ಅಖಂಡ ದೀಪ. ಯಾರ ಮನೆಯಲ್ಲಿ ಶಾಶ್ವತವಾಗಿ ದೀಪ ಉರಿತಾ ಇದೆ ಅಂತ ಯಾರು ಹೇಳಿ ನೋಡೋಣ. ಯಾರೋ ಹೇಳಿದ್ರು ಅಂತ ಈ ದೇವ್ರ ಪಕ್ಕ ಒಂದು
ತುಪ್ಪದ ದೀಪ, ಯಾರೋ ಹೇಳಿದ್ರು ಅಂತ ಎಣ್ಣೆ ದೀಪ, ಯಾರೋ ಹೇಳಿದ್ರು ಅಂತ ಗಜಗೌರಿ ದೀಪ, ಈ ಥರ ವಿಚಿತ್ರವಾಗಿ ದೇವ್ರ ಮನೆ ತುಂಬ ದೀಪ ಹಚ್ಚಿಬಿಟ್ಟು ಎಷ್ಟೋ ಜನ ಕೂತ್ಕೊಂಡು ಅಳೋರು ನೋಡಿದ್ದೀನಿ ನಾನು ಬೇಕಾದಷ್ಟನ್ನು. ಯಾಕೆ ಹೇಳ್ತಾರಲ್ಲಮ್ಮ, ಇದು ಹಚ್ಚಿದ್ರೆ ಒಳ್ಳೆಯದು, ಇದು ಹಚ್ಚಿದ್ರೆ ಮದುವೆ ಆಗುತ್ತೆ, ಇದು ಹಚ್ಚಿದ್ರೆ ಗಂಡ ಹೇಳೋದು ಮಾತು ಕೇಳ್ತಾನೆ, ಹಿಂಗೆ ಕೇಳಿ ನಮ್ಮ ದೇಶ ಈ ಮಟ್ಟಕ್ಕೆ ಬಂದೋಗಿದೆ. ಹಾಗಾದರೆ ದೇವ್ರ ಮುಂದೆ ದೀಪ ಹಚ್ಚೋದು ಅಲ್ಲ, ನಾವು ಹೇಳೋದಲ್ಲ, ದೇವ್ರ ದೀಪ ಹಚ್ಚಕ್ಕೆ ನಾವ್ಯಾರು? ಕಾರಣ ಏನಪ್ಪ ಅಂತಂದರೆ ನಾವು ಅದರ ಅರ್ಥ ತಿಳ್ಕೊಂಡಿದ್ದೀವ. ದೀಪ ಹಚ್ಚುವುದರ ಉದ್ದೇಶ ಪ್ರಪಂಚಕ್ಕೆ ಕಣ್ಣು ಸೂರ್ಯ, ಹೌದಾ? ನಮ್ಮ ಮನೆಗೆ ಕಣ್ಣು ದೀಪ. ಇದು ಅರ್ಥ ಆಗಿದೆ ನಮ್ಮ ಜನಕ್ಕೆ? ನಮ್ಮ ಮನೆಯ ಕಣ್ಣು ಯಾವುದು? ಸೂರ್ಯ. ಇಲ್ಲ, ದೀಪ ಹಚ್ಚಿದೇವ್ರಿಗೆ, ಹೌದಲ್ಲ? ಇರಲಿ ಅಂದ್ಕೊಳ್ಳಿ. ಆದರೆ ಒಂದು ತಿಳ್ಕೊಬೇಕು, ನಾವೇನು ಮಾತಾಡ್ತೀವೋ ಅದನ್ನು ನಡ್ಕೊಳ್ಳೋ ಅರ್ಥ ನಮಗೆ ಗೊತ್ತಿದ್ದ ಅದು ಇದ್ದಾಗ ಮಾತ್ರ ಆ ಭಾಷೆಯನ್ನು ಬಳಸಬೇಕು. ನಾವು ಹೇಳೋದೇ ಒಂದು, ನಡ್ಕೊಳ್ಳೋದೇ ಒಂದು. ಸೊ ಇದರಿಂದ ಏನಾಗಿದೆ, ಪೂಜೆಗೆ ಒಂದು ಕೆಟ್ಟ ಪದವನ್ನು ತಂದಿಟ್ಟಂಗೆ ಆಗಿದೆ. ನಾವು ಪೂಜೆ ತಪ್ಪು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ನಾವು ತಪ್ಪಲ್ಲ. ಪೂಜೆ ಮಾಡೋದು ಒಂದು ಮನಃಶಾಂತಿಗೆ. ನಾನು ಪೂಜೆ ಮಾಡ್ತಾ ಇದ್ದೀನಿ, ನೆಮ್ಮದಿ ಸಿಗುತ್ತೆ ಅಂತ. ನೆಮ್ಮದಿ ಸಿಗುತ್ತೆ ಆ ಕ್ಷಣಕ್ಕೆ. ಅಲ್ಲಿಂದ ಮೇಲಕ್ಕೆ ಎದ್ಮೇಲೆ ಮತ್ತೆ ರಾಮಾಯಣ ಶುರುನೇ. ಹಾಗಂತ ದೇವಸ್ಥಾನಕ್ಕೆ ಹೋಗೋದು ಅದೇನೆ, ನೆಮ್ಮದಿ ಸಿಗುತ್ತೆ ಅಂತ. ಆ ದೇವ್ರು ನೋಡಿದಾಗ ಖುಷಿ ಆಗುತ್ತೆ. ಹೊರಗೆ ಬಂದ್ಮೇಲೆ ಮಾತಿ ಮೊಬೈಲ್ ತೊಗೊಂಡು ಬಂದು ಹೊಡ್ಕೊಳ್ಳೇಬೇಕು. ಸೊ ನಾವು ಚೇಂಜ್ ಆಗಲಿಲ್ಲ ಅಲ್ವಾ? ಹಾಗಾದರೆ ಬೆಳಗಿನ ಸಾಯಂಕಾಲ ತನಕ ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ, ಪೂಜೆ ಮಾಡೋಣ, ಆಗತ್ತಾ? ಇಲ್ಲ. ಮತ್ತು ಹೇಗಿದು? ಹಾಗೆ ಪೂಜೆ ಅಂತಕ್ಕಂತಹ ವಿಚಾರದಲ್ಲಿ ಭಗವಂತನಿಗೆ ನಾವು ಹತ್ತಿರವಾಗುವಂತಹ ಸನ್ನಿವೇಶಕ್ಕೋಸ್ಕರವಾಗಿ ಆ ಪೂಜೆಯನ್ನು ಮಾಡಬೇಕಾಗಿರೋದು. ಭಗವಂತನಿಗೆ ಹತ್ರ ಆಗಬೇಕು. ಆಗಬೇಕಾ ಬೇಡ? ಆಗಬೇಕು. ನಾವು ಆಗೋದೇ ಇಲ್ಲ. ಮಂತ್ರ ಹೇಳಿ ಪೂಜೆ ಮಾಡಿ ಅಭಿಷೇಕ ಮಾಡಿ ನಮ್ಮ ಮನಸ್ಸೆಲ್ಲೋ ಓಡ್ತಾ ಇರುತ್ತೆ, ನಮ್ಮ ದೇಹ ಏನೋ ಅನುಭವಿಸ್ತಾ ಇರುತ್ತೆ. ದೇವ್ರ ಮುಂದೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ. ಎಷ್ಟು ಸಮಯ ವ್ಯರ್ಥ, ಎಷ್ಟು ಹಣ ವ್ಯರ್ಥ. ಬೇರೆಯವರಿಗೆಲ್ಲ ನಾವು ಎಷ್ಟು ಹಾಸ್ಯಾಸ್ಪದವಾಗ್ತೀವಿ. ಏನು ಮಾಡ್ಬಿಟ್ಟು ಏನು ಒಳ್ಳೇದಾಗೈತೆ ನಿಮಗೆ, ಯಾಕೆ ಪೂಜೆ ಇಷ್ಟೊಂದು ಮಾಡ್ತೀಯಾ, ಮಕ್ಳ ಕೈಲಿ ಬಯಸ್ಕೋತೀರಾ, ಗಂಡನ ಕೈಲಿ ಬಯಸ್ಕೋತೀರಾ, ಹೌದಲ್ಲ? ಇದು ಬೇಕಾ ಜೀವನದಲ್ಲಿ? ಮನೇಲಿ ಒಂದು ದೊಡ್ಡ ರಗಳೆನೇ ಆಗತ್ತೆ. ಇಲ್ಲಿ ಯಾವುದೂ ತಪ್ಪಲ್ಲ, ಮಾಡಬೇಕು. ಆದರೆ ಅದರ ಪೂರ್ಣ ಅರ್ಥ ಗೊತ್ತಿದೆಯಾ? ಬೇಕಲ್ಲಮ್ಮ? ಹಾಗಾಗಿ ಇದಕ್ಕೆ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಉದ್ದೇಶ ಏನಪ್ಪ ಅಂತಂದರೆ, ಕರೆಕ್ಟಾಗಿ ಜೀವನದಲ್ಲಿ ಏನೂ ಕೇಳದೆ ನನ್ನಷ್ಟಕ್ಕೆ ನಾನೇ ತಿಳ್ಕೊಂಡು ಬದುಕ್ತೀನಿ ಅನ್ನೋದಾದರೆ ಯಾರನ್ನೂ ಏನೂ ಕೇಳಬಾರ್ದು. ನನಗೆ ಒಳ್ಳೇದಾಗತ್ತಾ, ನನಗೆ ಯಾವ ಗ್ರಹ ಕೆಟ್ಟದಿದೆ, ಯಾವಾಗ ಚೇಂಜ್ ಆಗುತ್ತೆ, ಯಾವಾಗ ಏನು ಮಾಡಬೇಕು, ಈ ಕಥೆಯನ್ನು ಕೇಳೋದು ಮೊದಲು ಬಿಡಬೇಕು. ಇದು ಮೊದಲೇ ಮಹಾಮಾರಿ ರೋಗ ಇದು ನಮ್ಮ ದೇಶದಲ್ಲಿ. ಅದಕ್ಕೆ ಬೇರೆ ದೇಶ ನೋಡಿ ನಗ್ತಾರೆ, ಇಂಡಿಯನ್ಸ್ ಎಷ್ಟು ಫೂಲ್ ಅಂತ. ಅಂದರೆ ನಾವು ಫೂಲ್ ಮಾಡಿ ತೋರಿಸ್ತಿರೋದು ಅವ್ರಿಗೆ. ನಮ್ಮ ಸಾಧನೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಮ್ಮ. ಗಜನಿ ಮೊಹಮ್ಮದ್ ಕೇಳಿದ್ಯಲ್ಲ, ನಮ್ಮ ದೇಶಕ್ಕೆ ಎಷ್ಟು ಸಲ ದಂಡೆತ್ತಿ ಬಂದಾಗ ಅವನು ಗೆಲ್ಲಕ್ಕಾಗಲಿಲ್ಲ. ಏನಿರ್ಬೋದು, ನಾನು ಗೆಲ್ಲಕ್ಕೆ ಆಗಲಿಲ್ಲ. ಒಂದು 16 ಸಲ 17 ಸಲ ದಂಡೆತ್ತಿ ಬಂದಿದ್ದಾರೆ ಇರಬಹುದೇನೋ ಅನ್ಕೋತೀನಿ, ಹೌದಾ? ಗೆಲ್ಲಕ್ಕಾಗಲಿಲ್ಲ. ಅದಕ್ಕೆ ಕಾರಣ ಕೇಳೋದಕ್ಕೆ ಸಂಬಂಧಪಟ್ಟವ್ರು ಹೇಳಿದ್ರಂತೆ, ಭಾರತೀಯರು ಬೆಳಗಿನ ಜಾವದಲ್ಲಿ ಹೇಳ್ತಕ್ಕಂಥ ಅಭ್ಯಾಸ ಇರೋ ದೆಸೆಯಿಂದ ಯಾವ ಕಾರಣಕ್ಕೂ ಭಾರತೀಯರನ್ನು ಸೋಲಿಸೋದಕ್ಕಾಗುವುದಿಲ್ಲ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಸೂರ್ಯ ಹುಟ್ಟಿದ ಮೇಲೆ ಹೇಳುವಂಥ ಸೋಮಾರಿಗಳಿಗೆ ಎಲ್ಲಮ್ಮ ಪೂಜೆ ನ್ಯಾಯ ಸಿಕ್ಕತ್ತೆ. ಅರ್ಥ ಆಗ್ಬೋದಲ್ಲ? ಅದನ್ನು ಕೇಳಕ್ಕೆ ಗಜನಿ ಮೊಹಮ್ಮದ್ದು ಒಬ್ಬ ಋಷಿಗಳ ಹತ್ರ ಹೋಗಿ ಕೇಳಬೇಕಂತ ಹೋದಾಗ ಅವ್ರು ಜಪಕ್ಕೆ ಕೂತಿದ್ರಂತೆ. ಕತ್ತಿ ಹಿಡ್ಕೊಂಡು ನಿಂತಿದ್ದಂತೆ. ಕತ್ತಿ ಎತ್ತಿದ ತಕ್ಷಣ ಸೂರ್ಯ ಮರೆ ಆಯ್ತಂತೆ ಅವನಿಗೆ. ಋಷಿ ಹೇಳಿದ್ರಂತೆ, ಸೂರ್ಯನ ಮುಚ್ಚಬೇಡ, ನಿನಗೆ ಅಧಿಕಾರ ಇಲ್ಲ, ಬಾ ಸೈಡ್ಗೆ. ನಾನು ರಾಜ, ಅದೆಲ್ಲ ಆಮೇಲೆ ಸೂರ್ಯನನ್ನು ಮುಚ್ಚಬೇಡ ನನಗೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸೂರ್ಯ ಈ 3 ಸಮಯ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ವಿಶ್ವದಲ್ಲಿ ಎಲ್ಲರೂ ಇದೆಯಾ ನೋಡಮ್ಮ. ಹರಳಿ ಮರ ಬೇರೆ ದೇಶದಲ್ಲಾರು ಇದೆಯಾ ನೋಡಮ್ಮ. ನಮ್ಮ ದೇಶದ ಹರಳಿ ಮರ ಎಷ್ಟೊಂದಿದೆಯಮ್ಮ. 7 ನದಿಗಳಿದೆ ನಮ್ಮ ದೇಶದಲ್ಲಿ ನೋಡಮ್ಮ, ಹೌದಾ? ಇಂಥ ಪವಿತ್ರವಾದ ದೇಶದಲ್ಲಿ ಹುಟ್ಟಿ ಯಾರೋ ಹೇಳಿದ್ರು ರಬ್ಬರ್ ಸ್ಟ್ಯಾಂಪ್ ಹಿಡ್ಕೊಂಡು ನಾವು ಅವ್ರು ಹೇಳಿದ್ರು ಅಂತ ನಾವು ಬದುಕ್ತಾ ಇದ್ದೀವಲ್ಲ, ನಾವು ಮನುಷ್ಯರಾಗಿದ್ದೀವ? ಆಗೇ ಇಲ್ಲ. ಮಾನವ ಮಾಧವನಾಗು ಅಂತ ಹೇಳಿರೋದು ಭಗವಂತ. ನಾವು ಮಾನವ ಏನೇನೋ ಆಗ್ಬಿಟ್ಟಿದ್ದೀವಿ. ಭಗವಂತ ಮಾಧವನಾಗಬೇಕು ಅನ್ನೋ ಪ್ರಶ್ನೆ ಕೇಳೋಕ್ಕಷ್ಟೇ ಚಂದ. ಅಂದರೆ ಯಾಕೆ ಈ ವಿಷಯ ಹೇಳಿದೆ ಅಂದರೆ, ನನಗೆ ನಗು ಬರ್ತಾ ಇದೆ. ಕೂತ್ಕೊಂಡು ಅವ್ರ ಕತೆ ಹೇಳ್ತಾರೆ, ಇವ್ರು ಕತೆ ಕೇಳ್ಕೊಂಡು ಬರ್ಕೋತಾರಲ್ಲ, ಈ ಗ್ರಹ ಹಿಂಗಿದೆ, ಆ ಗ್ರಹ ಹಿಂಗಿದೆ ಅಂತ ಹೇಳಿ ನಾವು ಇಷ್ಟೊಂದು ಶತದಡ್ಡರಾಗ್ಬಿಟ್ಟಿದ್ದೀವ ಅಂತಕ್ಕಂಥ ಒಂದು ವಿಚಾರ. ಕೇಳೋದು ತಪ್ಪಲ್ಲ, ಬರ್ಕೊಳ್ಳೋದು ತಪ್ಪಲ್ಲ, ಮಾಡ್ಕೊಳ್ಳಿ, ಏನೋ ನಿಮ್ಮಿಷ್ಟ. ಆದರೆ ಒಂದು ತಿಳ್ಕೋಬೇಕು, ಅದರಿಂದ ಹೊರಗೆ ಬರೋಕ್ಕಾಗಿದೆಯಾ? ಆಗೇ ಇಲ್ಲ.
ನಿಮ್ಮ ವಂಶದಲ್ಲಿ ಆಗಲಿ ನಿಮ್ಮ ಯಾರ ತಲೆಮಾರಿಂದ ಆಗಲಿ ಇದನ್ನೆಲ್ಲ ಕೇಳ್ತಾ ನಾವೇನಾದ್ರು ಒಳ್ಳೆಯದಾಗಿದೆ ಅನ್ನೋದಕ್ಕೆ ಏನಾದ್ರು ಇತಿಹಾಸ ಇದೆಯೇನಮ್ಮ? 5,000 ವರ್ಷಗಳಿಂದ ನಾನು ಕೇಳ್ತೀನಿ ಪ್ರಶ್ನೆನ. ಇದನ್ನು ಮಾಡಿ ನಾನು ಒಳ್ಳೆಯದಾಗಿದೆ ಅಂತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ? ಹಾಗಿದ್ದ ಮೇಲೆ ನಮ್ಮ ಜ್ಞಾನ ಅಂತಕ್ಕಂಥದ್ದು ಎಲ್ಲೂ ಹೋಗಿದೆ? ಅದಿಲ್ಲ. ಅಜ್ಞಾನತ್ವದಲ್ಲೇ ಬದುಕ್ತಾ ಇದ್ದೀವಿ. ಏನು ಅಂದರೆ ಅವ್ರು ಹೇಳಿದ್ರು ಅದು ಮಾಡು, ಅವ್ರು ಹೇಳಿದ್ರು ಇದು ಹೇಳಿದೆ, ಇದು ಅಜ್ಞಾನತ್ವ. ನಿನಗೆ ನೀನು ತಿಳ್ಕೊಳ್ಳೋದು ಯಾವಾಗ? ಇದು ಬೇಕಾ ಬೇಡಮ್ಮ? ಬೇಕು ಗುರುಜಿ. ಇದಿಷ್ಟು ಹೇಳಿದ್ದೇನಕ್ಕೆ ಅಂತಂದರೆ, ನಮಗೆ ನಾವು ತಿಳಿಯುವಂತಹ ಮಟ್ಟಕ್ಕೆ ಜ್ಞಾನತ್ವವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಪೂಜೆ ಮಾಡೋ ವಿಧಾನನೇ ಹೊರತು ದೇವರಿಗೆ ಪೂಜೆ ಮಾಡೋದು, ದೇವರಿಗೆ ದೀಪ ಹಚ್ಚೋದು ಪ್ರಶ್ನೆ ಅಲ್ಲ. ಅದಕ್ಕೆ ಹೆಂಗಸರು ಕೇಳೋದು, ಇವಾಗ ಕಾರ್ಯಕ್ರಮದಲ್ಲಿ ಕೇಳೋಣ, ಬೆಳಿಗ್ಗೆ ಹಚ್ತೀನಿ, ಸಾಯಂಕಾಲ ಹಚ್ತೀನಿ. ಅಲ್ಲ, ದೀಪ ಹಚ್ಚೋದು ಅಂದರೆ ಮನೆಗೂ ಸಂಬಂಧ ಏನು? ಹಚ್ಚುವ ಪ್ರಶ್ನೆ ಇರಬಾರದು, ಸದಾ ಇರಬೇಕು ದೀಪ. ಅದು ಅಮ್ಮ ಸದಾ ಉರಿಬೇಕು ಅದನ್ನು. ಆಮೇಲೆ ಏನೋ ಹೇಳ್ತಾರೆ, ಅದನ್ನ ಕ್ಲೀನ್ ಮಾಡೋದು ಯಾವಾಗ? ಬತ್ತಿ ಚೇಂಜ್ ಮಾಡೋದು ಯಾವಾಗ? ಎಣ್ಣೆ ಹಾಕೋದು ಯಾವಾಗ? ಏನು ಪ್ರಶ್ನೆಗಳಮ್ಮ, ಎಂತೆಂಥ ಪ್ರಶ್ನೆಗಳು. ಇವತ್ತೊಂಚೂರು ಕೇಳೋಣ. ಅದ್ರ ವಿಚಾರ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವು ಇದನ್ನೇ ಹಿಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ವಿಚಾರದಲ್ಲಿ ನಾವು ಸಾಕಷ್ಟು ಗೊಂದಲವಾಗಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಏನಕ್ಕಾಗ್ತಾ ಇದೆ? ಈ 3 ಏನು? ಆಯಸ್ಸು, ಆರೋಗ್ಯ, ಸಂಪತ್ತು. ಇವು 3 ತಾನೇ ಮನುಷ್ಯ ಹೋರಾಡ್ತಾ ಇರೋದು. ಆಯಸ್ಸು, ಆರೋಗ್ಯ, ಸಂಪತ್ತು. ಇವು 3ಕ್ಕೆ ಹೊಡೆದಾಡ್ತಾ ಇರೋದು. ಇವು 3 ಎಲ್ಲಿದೆ? ಬೆಳಗಿನ ಜಾವದಲ್ಲಿ 3:30 ಗಂಟೆಗೆ ಯಾವ ವ್ಯಕ್ತಿ ಹೇಳ್ತಾನೋ ಅಲ್ಲಿರುತ್ತೆ. ಬೆಳಗಿನ ಜಾವದಲ್ಲಿ 3:30 ಗಂಟೆಗೆ 3:30ಕ್ಕೆ, ಆ 3:30 ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈ 3:30ಕ್ಕೆ ಯಾರು ಎಚ್ಚರ ಆಗ್ತಾರೋ ಅವರಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಸದಾ ಇರುತ್ತೆ. ಏನು ಕೇಳಬಾರ್ದು, ಏನು ತಿಳ್ಕೊಬಾರ್ದು, ನಿಮ್ಗೇನೇನು ಸಿಗಬೇಕೆಲ್ಲ ಸಿಗುತ್ತೆ. ಆದರೆ ಹೇಳೋದು ಸರಿ, ಹೇಳೋಕ್ಕಾಗಬೇಕಲ್ಲ. ಹೇಳೋದು ಸರಿ, ಕೇಳೋದು ಸರಿ, ಹೇಳೋಕ್ಕಾಗಬೇಕಲ್ಲ. 2 ದಿನ ಎದ್ರೆ ಜಾಸ್ತಿ, 3ನೇ ದಿನ ಸೋಜಾವ್ ಮಲ್ಕೊಂಡ್ಬಿಡ್ತಾರೆ. ಇದು ಯಾಕಾಗ್ತಾ ಇದೆ? ಎಲ್ರಿಗೂ ಆಸೆ ಬದುಕಬೇಕು ಅಂತ, ಚೆನ್ನಾಗಿರಬೇಕು ಅಂತ ಆಸೆ. ಆದರೆ ಏನು ಮಾಡೋಕ್ಕಾಗ್ತಾಯಿಲ್ಲ. ಬೆಳಿಗ್ಗೆ ಹೇಳೋಣ ಅಂದರೆ ಹೇಳ್ಕೊಂಡು ಮಲ್ಕತ್ತೀನಿ, ಹೇಳೋಕ್ಕಾಗಲ್ವಲ್ಲ. ಹೌದಲ್ಲಮ್ಮ? ಇದೇ ಅಲ್ವಾ ಈ ದ್ವಂದ್ವ ಏನಕ್ಕಾಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ವಿಚಾರವನ್ನು ಮುಟ್ಟಿಸೋಣ. ಯಾವುದೇ ತೀರ್ಮಾನ ತಗೊಂಡು 2 ದಿನ ಮಾಡ್ತೀವಿ ಸ್ವಾಮಿ, ಆಮೇಲೆ ಮುಚ್ಚೋಗುತ್ತೆ. ಮಕ್ಳಿಗೂ ಅಷ್ಟೇ, ಎಲ್ಲೋ ಹೋಗ್ತಾನೆ, ಜಿಮ್ಗೆ ಹೋಗ್ತಾನೆ, 3 ದಿನ ಹೇಳೋದೇ ಇಲ್ಲ. ಯಾಕಪ್ಪ ಅಂದರೆ ನನಗೆ ಹೋಗಲ್ಲ ಅಂದರೆ ಈ ಅಭ್ಯಾಸಗಳು ಯಾಕೆ ಹಿನ್ನಡೆ ಆಗ್ತಾ ಇದೆ? ಇದು ಮನೆಯ ಮುಖ್ಯದ್ವಾರ. ಮನೆಯ ಮುಖ್ಯದ್ವಾರ, ಮೇನ್ ಡೋರ್ ಅಂತ ನಾವು ಏನು ಹೇಳ್ತೀವೋ ಅದರಲ್ಲಿ ಇದೆಲ್ಲವೂ ಅಡಕವಾಗಿರುತ್ತೆ. ಮನೆಯ ಮುಖ್ಯದ್ವಾರ. ಯಾಕೆ ಅದನ್ನು ಅಷ್ಟು ತಗೊಳ್ಬೇಕಾಗತ್ತೆ ಅಂದರೆ, ಅಮ್ಮ ಮನೆ ಹೊರಗೆ ಹೋಗೋದು, ಮನೆ ಒಳಗೆ ಬರೋದು ಅದ್ರ ಮೂಲಕ ತಾನೇ. ಹೌದು. ಮನೆ ನೀವೆಷ್ಟೋ ಅಂದ ಚಂದ ಕಟ್ಟಿರ್ಬೋದು, ನೀವೆಷ್ಟೇ ಫ್ಲೋರ್ ಕಟ್ಟಿರಬಹುದು, ಆದರೆ ಮನೆಯ ಬಾಗಿಲಲ್ಲಿರುತ್ತೆ ಪೂರ್ಣವಾಗಿ ಕುಟುಂಬದ ಸತ್ಯ. ಅದನ್ನು ಸೌಂದರ್ಯವಾಗಿ ನಾವು ಹೊಸಲನ್ನು ಇಡಬೇಕು. ಇದಕ್ಕೆ ದ್ವಾರಬಂಧ ಅಂತಾರೆ. ಈ ದ್ವಾರಬಂಧಕ್ಕೆ ಪಕ್ಕದಲ್ಲಿ ನಾ ಸೇರಿಸಿದ್ರೆ ದ್ವಾರಬಂಧನ. ಏನದು ಬಂಧನ ಅಂದರೆ, ದೊಡ್ಡವರು ಚಿಕ್ಕವರಾಗ್ತಾರೆ, ಚಿಕ್ಕವರು ದೊಡ್ಡವರಾಗ್ತಾರೆ. ಅಂದರೆ ಚಿಕ್ಕವ್ರ ಥರ ದೊಡ್ಡವ್ರು ಮಾತಾಡ್ತಾರೆ, ದೊಡ್ಡವ್ರ ಥರ ಚಿಕ್ಕವ್ರು ಮಾತಾಡ್ತಾರೆ. ಜಗಳ ಆಗತ್ತಾ ಇಲ್ವಾ? ಹೌದು, ಆಗುತ್ತೆ ಅಲ್ವಾ? ಈ ರೀತಿಯಾಗಿ ಮನೆಯಲ್ಲಿ ಸಂತೆ ಶುರು ಆಗತ್ತೆ. ಅದಕ್ಕೋಸ್ಕರವಾಗಿ ಆ ದ್ವಾರ ಬಂಧ ಆಗಬೇಕೇ ಹೊರತು ಬಂಧನ ಆಗಬಾರದು. ಆ ದ್ವಾರ ಬಂಧ ಆಗಬೇಕಾದ್ರೆ ಆ ಒಂದು ಬಾಗಿಲಲ್ಲಿ ನಾವು ಹೊಸಲನ್ನು ಮಹಾಲಕ್ಷ್ಮಿ ಸ್ಥಾಪನೆ ಆಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಹೌದಾ? ಕಬ್ಬಿಣದ್ದು ಮೊಳೆ ಹೊಡೆದ್ಬಿಟ್ಟು, ಏನಮ್ಮ ಬಾಗಿಲಿಗೆ ಕಬ್ಬಿಣದ್ದು ಮೊಳೆ ಹೊಡೆದ್ಬಿಟ್ಟು, ಎಷ್ಟು ಜನ ಅನ್ಕೋತಾರೆ ಈಗ ಮಳೆ ಹೊಡೆದು ಇನ್ನೇನು ಮಾಡೋಕ್ಕಾಗತ್ತೆ ಅಂತ. ಮೊಳೆ ಹೊಡೆದ್ಬಿಟ್ಟು ಅದನ್ನು ಮಹಾಲಕ್ಷ್ಮಿ ಅಂತ ಯಾವತ್ತೋ ಒಂದಿನ ಬೇಡ, ದಿನನೇ ಪೂಜೆ ಮಾಡೋಣ. ಒಳ್ಳೆಯದಾಗಿದೆಯಾ? ಇಲ್ಲ. ಯಾಕೆ? ಅದಕ್ಕೊಂದು ಕವಚ ಹಾಕಬೇಕು. ದ್ವಾರ ಬಂದಕ್ಕೆ ಏನು ಹಾಕಬೇಕು? ಕವಚ ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ, ಮಹಾಲಕ್ಷ್ಮಿ ವಾಸ ಮಾಡೋದು ಬೆಳ್ಳಿಯಲ್ಲಿ, ಕಂಚಿನಲ್ಲಿ, ಹಿತ್ತಾಳಿಯಲ್ಲಿ ಮಹಾಲಕ್ಷ್ಮಿ ವಾಸಸ್ಥಾನ ಅಂತ ಹೇಳ್ತಾರೆ. ಕಬ್ಬಿಣದಲ್ಲಿ ಇಲ್ಲ. ಕಬ್ಬಿಣದಲ್ಲಿ ಅದು ಶನೇಶ್ವರ ಸ್ವಾಮಿ. ಹೌದಾ? ಈಗ ಬಾಗಿಲಿಗೆ ಬೆಳ್ಳಿ ಹಾಕಕ್ಕೆ ದೇವಸ್ಥಾನ ಅಂತೂ ಅಲ್ಲ. ಹೌದಲ್ಲ? ಕಂಚಂತೂ ಹಾಕಬಹುದಲ್ಲ? ಯಾರು ಹಾಕಿದ್ದಾರೆ ಅದನ್ನು? ಇವಾಗ ಒಂದು ಸಣ್ಣದಾಗಿ ಒಂದು ವಿಡಿಯೋ ಚಿತ್ರ ನೋಡೋಣ. ಸೌಂದರ್ಯವಾಗಿರತಕ್ಕಂತಹ ಕವಚ, ಮನೆಯ ಹೊಸಲಲ್ಲಿ ಮಹಾಲಕ್ಷ್ಮಿ ರೂಪದಲ್ಲಿ ಇರತಕ್ಕಂತಹ ಆ ಒಂದು ಕವಚವನ್ನು ದಿನ ಯಾರು ಅದನ್ನು ತಲೆ ಬಗ್ಗಿ
ದಾಟಿ ಹೋಗ್ತಾರೋ ಪ್ರಾರ್ಥನೆ ಮಾಡಿ ಹೋದ ಕೆಲಸವೆಲ್ಲೂ ಪೂರ್ಣವಾಗಿ ಯಾವುದೇ ವಿಚಾರ ನಿಮಗೆ ಬೇಕಾಗಿರುತ್ತೋ ಅದು ಸಫಲತೆ ಕಾಣುತ್ತೆ. ಅಂತಹ ಒಂದು ಶಕ್ತಿ ಮನೆಯ ದ್ವಾರಕ್ಕಿದೆ. ಈ ದ್ವಾರವನ್ನು ಈಗ ಒಂದು ವಿಡಿಯೋ ಮೂಲಕ ಇದೆ, ಸ್ವಲ್ಪ ಅಯ್ಯೋ ಇಷ್ಟೊಂದು ನೋಡಬೇಕಾ ಅನ್ಕೋಬೇಡಿ, ಸ್ವಲ್ಪ ಗಮನಿಸಿ. ಮನೆಯ ಹೊಸಲಲ್ಲಿ ಏನೆಲ್ಲ ಶಕ್ತಿ ಇರುತ್ತೆ, ಅದರ ಕವಚ ನೋಡೋಕ್ಕಾಗಿದೆಯಾ? ನಾವು ಪ್ರಪಂಚದ ಇತಿಹಾಸದಲ್ಲಿ ಇದೇ ಫಸ್ಟು ಅಂತ ಅನ್ಕೋಬಹುದು, ನೋಡೋಕ್ಕಾಗಿಲ್ಲ. ಇವತ್ತು ನೋಡಿ, ಕಣ್ ತುಂಬಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಇದೆಯಾ ನೋಡ್ಕೊಳ್ಳಿ, ಗೊತ್ತಿದೆಯಾ ನೋಡ್ಕೊಳ್ಳಿ. ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋಣ, ಅದ್ರ ವಿವರಣೆ ಹೇಳ್ತಾ ಹೋಗೋಣ. ಆ ಒಂದು ವಿಡಿಯೋವನ್ನು ಸ್ವಲ್ಪ ಗಮನಿಸ್ಕೊಂಡಾಗ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ಸರಿ ಗುರುಜಿ. ವೀಕ್ಷಕರೇ, ಈಗ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಇದು ಮನೆಯ ಹೊಸಲು. ಈ ಹೊಸಲಲ್ಲಿರ್ತಕ್ಕಂಥ ಕವಚ, ಹೂ ಇದೆಯಲ್ಲಮ್ಮಲ್ಲಿ ಅಲ್ವಾ? ಈಗ ಆ ಕವಚವನ್ನು ಹೊಸಲಲ್ಲಿ ಇಟ್ಟಾಗ ತುಳಿಯಕ್ಕೆ ಮನಸ್ಸು ಬರುತ್ತಾ? ಇಲ್ಲ. ಹೌದಲ್ವಾ? ಈ ರೀತಿಯಾಗಿರ್ತಕ್ಕಂಥ ಹೊಸಲನ್ನು ನೋಡಿದಾಗ ಇನ್ನೊಂದು ಗಮನಿಸಬೇಕು, ಗೋಡೆ ದಪ್ಪ ಎಷ್ಟಿದೆಯೋ ವಾಸ್ಕಲ್ ದಪ್ಪ ಇದೆ ನೋಡಮ್ಮ. ಹೌದು. ಇದನ್ನು ಎಷ್ಟು ಜನ ಗಮನಿಸ್ಕೋತಾರೆ? ಇದು ಶ್ರೀಮಂತಿಕೆ ಬಾಗಿಲು. ಗೋಡೆಯ ದಪ್ಪಕ್ಕನುಸಾರವಾಗಿ ಬಾಗಿಲು ಇದ್ದಾಗ, ಆ ಮರ ಇದ್ದಾಗ, ವಾಸ್ಕಲ್ ಇದ್ದಾಗ ಅದು ಶ್ರೀಮಂತಿಕೆಯ ಮನೆ. ನಾವೇನು ಮಾಡ್ತೀವಿ? ಬಡತನವಾದದ್ದು ಇಡ್ತೀವಿ. ಅದು ಹೇಳ್ತೀನಿ, ಬಡತನ ಅಂದರೆ ಅದು. ಈಗ ಇದರ ಮೇಲ್ಗಡೆ ಒಂದಿದೆ ವೆಂಟಿಲೇಟರ್ ನೋಡಿ, ಅಲ್ಲಿ ಹೋಮಕಾರ ಇದೆ. ಮನೆಯ ಎತ್ತರ ಕಡಿಮೆ ಇದೆ. ನಮ್ಮಲ್ಲಿ ಬಾಗಿಲು ಪೂರ್ತಿ 7 ಅಡಿ ಇಟ್ಬಿಡ್ತಾರೆ. ಯಾವ್ದಾದ್ರು ಮನೆ ಎಷ್ಟಾರು ಅಗಲ ಇರಲಿ 7 ಅಡಿ ಬಾಗಿಲು ಮಾಡಬೇಕು, ಮಾಡ್ತಾರೆ. ಇಲ್ಲಿ 7 ಅಡಿ ಇಲ್ಲ. ಯಾಕೆಂದರೆ ಅಲ್ಲಿ ಕ್ಲೋಸ್ ಆಗಿದೆ, 6.5 ಇಂಚ್ ಕ್ಲೋಸ್ ಆಗಿದೆ ಅಲ್ಲಿ ಹೋಮಕಾರದಲ್ಲಿ. ಕೆಳಗಡೆಯಿಂದ ದ್ವಾರ ಶುರುವಾಗತ್ತೆ. ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಸ್ಟೈಲಾಗಿರಲಿ ಅಂತ ಕಮಾನ್ ಇಟ್ಬಿಡ್ತಾರೆ. ಅವರು ಕೋರ್ಟ್ಗೆ ಹೋಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಯಾರು ಮನೆಯಲ್ಲಿ ವೆಂಟಿಲೇಟರ್ಸ್ ರೌಂಡ್ ಇಟ್ಟರು ಕೋರ್ಟ್ಗೆ ಎಲ್ಲ ಹೋಗಲೇಬೇಕು. ಈ ಹೋಮಕಾರ ಗಣಪತಿಯ ಮೂಲ ಸಂಕೇತವಾಗಿರ್ತಕ್ಕಂತಹ ಬಾಗಿಲಲ್ಲಿ ಇಟ್ಟಾಗ ಅದರ ಕೆಳಗಡೆ ಮನುಷ್ಯ ಹಾದು ಹೋದಾಗ ಯಾವ ಕೆಲಸಗಳು ಸಫಲತೆಯನ್ನು ಹೊಂದದೇ ಇಲ್ಲದೆ ಏನು ಕಾರಣ ಅಮ್ಮ? ಎಷ್ಟರ ಮಟ್ಟಿಗಿರುತ್ತೆ? ನಾವು ದುಡ್ಡಿದೆ ಅಂದ್ಬಿಟ್ಟು ದೇವರು ಇಟ್ಬಿಡೋದು ಬಾಗಿಲಲ್ಲಿ, ಯಾವ ಕಾರಣಕ್ಕೂ ಇಲ್ಲ. ಇದು ಈ ಹೋಮಕಾರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಬಾಗಿಲು ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಏನೆಲ್ಲ ಶ್ರೀಮಂತಿಕೆ ಬೇಕು, ಆರೋಗ್ಯ ಬೇಕು, ಅಭಿವೃದ್ಧಿ ಬೇಕು, ಎಲ್ಲ ನಮ್ಮ ಬಾಗಿಲಲ್ಲಿ ಇರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಇನ್ನು ಎರಡನೇ ವಿಚಾರ, ಇದನ್ನು ಹೀಗೇ ಗಮನಿಸ್ತಾ ಮುಂದೆ ಹೋದರೆ ನೇರವಾಗಿ ಒಂದು ಬಾಗಿಲು ಕಾಣಿಸ್ತಾ ಇದೆ ನೋಡಮ್ಮ. ಅಲ್ಲೇ ಚಂದ್ರ ಇರೋದು, ಇಲ್ಲೇ ಸೂರ್ಯ ಇರೋದು. ಎಷ್ಟು ಮನೆಗಳಲ್ಲಿ ಇದ್ದಾರೆ ಕಾಣಿಸ್ತಾ ಇಲ್ಲ ಹಿಂದಿನಗಳ ಬಾಗಿಲು? ಅದನ್ನು ಇತ್ಲು ಬಾಗಿಲು ಅಂತೀನಿ ಹಿಂದಿನ ಕಾಲದಲ್ಲಿ. ಎಲ್ಲಿದೆ ಇವಾಗ? ಎಲ್ಲ ಡಿಸ್ಕೋ ಸ್ಟೈಲ್ ಬಾಗಿಲುಗಳು, ವಕ್ರ ಪಕ್ರ ಬಾಗಿಲು. ಹೆಂಗೆ ನುಲಿಯುತ್ತೋ ಹಂಗೆ ನುಲಿತಾರೆ. ಮನೆಯಲ್ಲಿ ನೆಮ್ಮದಿ ಹೇಗೆ ಬರುತ್ತೆ? ಎಷ್ಟು ಜನಗಳಿಗೆ ಇದು ಎರಡೂ ಬಾಗಿಲು ನೇರವಾಗಿರಬೇಕು ಅಂತ ಗೊತ್ತಿದೆಯಾ? ಸೂರ್ಯ ಚಂದ್ರ ಮನೇಲಿರಬೇಕಾ? ಆಕಾಶದಲ್ಲಿರ್ತಕ್ಕಂಥವನ್ನ ನಾವು ಮನೆಗೆ ಇಳಿಸ್ಕೋಬೇಕಾ ಬೇಡವಾ? ಈ ಸತ್ಯ ಯಾವಾಗ ಗೊತ್ತಾಗತ್ತೆ ತಿಳ್ಕೊಳ್ಳಿ. ಈಗ ಮುಂದಕ್ಕೆ ಹೋಗೋಣ. ಇಷ್ಟು ವಿಚಾರ ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ 2.5 ವರ್ಷ ಆಗಿದೆ. ಆದರೂ ಅದು ಆ ಬ್ರಾಸ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಗಿಲು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ, ಹೌದಲ್ಲ? ಇದನ್ನು ಯಾಕೆ ನಾವು ಬಳಸ್ತಾ ಇಲ್ಲ, ಯಾಕೆ ನಮಗೆ ಗೊತ್ತಿಲ್ಲ? ಹಾಗೆ ವಾಸ್ಕಲ್ ವಿಚಾರ ಹೇಳಿದೆ, ಸಾಕು ಚಿತ್ರ ಇಷ್ಟು. ಈಗ ವಾಸ್ಕಲ್ ವಿಷಯಕ್ಕೆ ಬರೋದಾದರೆ ಸಾಮಾನ್ಯ ಗಮನಿಸಮ್ಮ, ಆ ಕಡೆ ಈ ಕಡೆ ಜಾಗ ಬಿಟ್ಟು ಮಧ್ಯದಲ್ಲಿ ಪಟ್ಟಿ ಇರುತ್ತೆ. ಹೌದು ಗುರುಜಿ, ಹೌದು. ಇದೇ ಬಡತನದ ಬಾಗಿಲು. ನೀವೇ ಬಡತನದ ಒಪ್ಕೊಂಡ್ರಿ, ಬಡತನಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡ್ರಿ. ಗೋಡೆಯ ದಪ್ಪ ಎಷ್ಟಿದೆಯೋ ಅದಕ್ಕೆ ಮೀರಿ ದಪ್ಪ ಇರಬೇಕು ವಾಸ್ಕಾಲು. ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಕ್ಕಂಥದ್ದು ಯಾರಿಗೆ ಗೊತ್ತು? ಜೋರಾಗಿ ಮನೆ ಕಟ್ಟಿಸ್ತಾ ಸ್ವಾಮಿ ಅಂತೀರಿ. ರೋಗದಲ್ಲಿ ಮನುಷ್ಯ ರೋಗ ಬಂದ ಕೈಕಾಲು ಹೆಂಗೆ ಸಣ್ಣ ಆಗಿರುತ್ತೋ ಆ ರೀತಿ ಆಗಿರ್ತಕ್ಕಂಥ 5 ಇಂಚು 6 ಇಂಚು 8 ಇಂಚನ್ನು ತೊಗೊಂಡೋಗಿ ಆ ಕಡೆ ಈ ಕಡೆ ಗೋಡೆ ಭಾಗ ಬಿಟ್ಬಿಟ್ಟು ಮಧ್ಯಕ್ಕೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ಒಳ್ಳೇದಾಗಲಿಲ್ಲ ಅಂದರೆ ನೀನು ಇಟ್ಟಿರೋದೇ ರೋಗದ ಬಾಗಿಲು, ನೀನು ಇಟ್ಟಿರೋದೇ ಸಂಪತ್ತು ಭರಿತವಾದ ಬಾಗಿಲು ಅಲ್ಲ. ಅದು ನಿನಗೆ ಸಂಪತ್ತಲ್ಲಿಂದ ಬರುತ್ತೆ, ಹೌದಾ? ಇದ್ರಿಷ್ಟು ವಿಚಾರವನ್ನು ತಿಳ್ಕೊಂಡಾಗ ಇದರಲ್ಲಿ ಪ್ಲ್ಯಾನ್ ಹಾಕೋರು ಇದನ್ನು ಹಾಕ್ಕೊಡ್ತಾರಾ? ಬಾಗಿಲು ಹೀಗಿರಬೇಕು, ದಪ್ಪ ಇಷ್ಟಿರಬೇಕು, ಹಾಕ್ಕೊಡ್ತಾರಮ್ಮ? ಯಾವ ಕಾರಣಕ್ಕೂ ಹಾಕಲ್ಲ, ಗೊತ್ತಿಲ್ಲ. ಮನೆಯ ಪ್ರಮಾಣ ಎಷ್ಟಿದೆ, ಬಾಗಿಲಿನ ಪ್ರಮಾಣ ಎಷ್ಟಿದೆ, ಇದು ಹೊಂದಾಣಿಕೆ ಆಗಬೇಕು, ಬೇಕಾ ಬೇಡವಾ? ಬೇಕು. ಗಂಡ ಹೆಂಡತಿಗೆ ಹೊಂದಾಣಿಕೆ ಆಗಬೇಕಾ ಬೇಡ? ಆಗಬೇಕು. ಹಾಗೆ ಇಲ್ವಲ್ಲ? ಯಾಕೆ ಅಂದರೆ ಮನೆಯೇ ಒಂಥರ, ಬಾಗಿಲೇ ಒಂಥರ, ಅದಕ್ಕೆ ಹೆಂಡತಿನೇ ಒಂಥರ, ಗಂಡನೇ ಒಂಥರ, ಮಕ್ಕಳೇ ಒಂಥರ, ತರ 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 ಮನೆಗಳು. ಎಷ್ಟು ಮಟ್ಟಿಗಿದೆ ಜೀವನ ಇದು?
ಈ ಥರ ತಪ್ಪುಗಳು ಮನೆ ಕಟ್ಟಿಬಿಟ್ಟು ಶಾಸ್ತ್ರ ಕೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕೆ, ನನ್ನ ಮಗಳ ಮದುವೆ ಆಗ್ತಾಯಿಲ್ಲ, ನನ್ನ ಮಗನಿಗೆ ಮದುವೆ ಆಯ್ತಲ್ಲ, ಈ ಎರಡನೇ ದುರಂತಕ್ಕೆ ಬರೋಣ. ಏನು ಅಂದರೆ, ಮನೆಯ ಕೆಳಗಡೆ ಭೂಮಿ ಮೇಲೆ ಯಾರು ವಾಸ ಮಾಡ್ತಾರೆ ಅವರು ಮಾತ್ರ ಶ್ರೀಮಂತರು. ಫಸ್ಟ್ ಫ್ಲೋರ್ಲಿದ್ದೀನಿ ಸ್ವಾಮಿ, ಎರಡನೇ ಫ್ಲೋರ್ಲಿದ್ದೀನಿ ಸ್ವಾಮಿ, ಅವ್ರಿಗೆ ಜೀವನ ಪರ್ಯಂತ ಬಡತನವೇ. ಅರ್ಥ ಆಯ್ತಾ? ಈಗ ಮೊನ್ನೆ ಬೀಳ್ತು ಬಿಲ್ಡಿಂಗು, ಟಿ ವಿಲಿ ನೋಡಿದ್ರಲ್ಲ, ಜನ ಬುದ್ಧಿ ಕಲಿಬೇಕು. ಜನ ಇದನ್ನು ನೋಡಾರು ಬುದ್ಧಿ ಕಲಿಬೇಕು. ಒಂದು ವಾರ ಆದರೆ ಮರ್ತೇ ಹೋಗ್ಬಿಡ್ತಾರೆ. ಅವರು ಇದನ್ನೇ ಕಟ್ಟೋದು. ಬಾಡಿಗೆ ಬೇಡವ ಸ್ವಾಮಿ, ಸಂಪಾದನೆ ಬೇಡವ ಸ್ವಾಮಿ, ಕಟ್ಟಿ ಒಂದಿನ ಮುಳುಗಿ. ಅಮ್ಮ, ಭೂಮಿ ತಾಯಿಯನ್ನು ಪೂಜೆ ಮಾಡೋ ನಾವು ಯೋಚನೆ ಮಾಡಿ ಸ್ವಲ್ಪ. 9 ತಿಂಗಳು ತಾಯಿ ಗರ್ಭದಲ್ಲಿ ಒಂದು ಮಗುವನ್ನು ಹೆತ್ಕೊಂಡಿರ್ತಾಳೆ. ಆ ಮಗು ಜನನವಾದ ಮೇಲೆ ಇಡೀ ಜೀವನ ಪರ್ಯಂತ ನಮ್ಮನ್ನು ಹೆತ್ಕೊಂಡಿರೋ ಈ ಮಹಾತಾಯಿಗೆ ನಮ್ಮ ಯೋಗ್ಯತೆ ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಮ್ಮ. ಈ ಕರ್ಮವನ್ನು ಮಾಡುತ್ತಿರುವ ನಮಗೆ ನರಕ ಪ್ರಾಪ್ತಿ ಆಗತ್ತೆ. ನರಕ ಪ್ರಾಪ್ತಿಯಲ್ಲೇ ಬದುಕ್ತಾ ಇದ್ದೀವಿ. ಮಗ ಒಂಥರ, ಮಗಳು ಒಂಥರ, ಗಂಡ ಒಂಥರ, ಹೆಂಡತಿ ಒಂಥರ, ಮನೆಯೇ ಒಂಥರ. ಯಾವ ಪುರುಷಾರ್ಥಕ್ಕೆ ನಮ್ಮ ಬದುಕು? ಇದನ್ನ ಎಷ್ಟೋ ಜನ ಕುತ್ಕೊಂಡು ಸ್ವಲ್ಪ ಸೋಮಾರಿಗಳು ಹೇಳ್ಕೊತಾರೆ, ಏನೋ ಕುತ್ಕೊಂಡು ಏನೋ ಬುರುಡೆ ಬಿಡ್ತಾರೆ ನೋಡ್ರಿ ಅಂತ. ಬುರುಡೆ ಬಿಡೋರೆ ಬುರುಡೆ ವಿಚಾರ ಗೊತ್ತಾಗೋದು. ಸತ್ಯ ತಿಳ್ಕೊಳ್ತಕ್ಕಂಥವ್ರು ಸತ್ಯ ಗೊತ್ತಾಗತ್ತೆ. ಅವ್ರು ಏನಾದ್ರು ಹೇಳ್ಕೊಳ್ಳಿ, ನನಗೆ ಅದ್ರ ಅವಶ್ಯಕತೆ ಇಲ್ಲ. ಅದು ಯಾಕೆ ಹೇಳ್ತೀನಿ ಅಂದರೆ, ಅರ್ಗಿಸ್ಕೊಳ್ಳೋಕ್ಕಾಗದೇ ಇದ್ರು ಸ್ವಲ್ಪ ಕಷ್ಟ ಅಲ್ವೇನಮ್ಮ. ಏನೋ ಹೇಳ್ತಾರಲ್ರಿ ನಾವು ಕಟ್ಟಿಲ್ವ ಮನೇನ ಅಂಥವ್ರು ಬಂದರೆ ನಾನು ಹೇಳ್ಕೊಡ್ತೀನಿ. ಯಾಕೆ ಅಂದರೆ, ಬರೀ ಖಾಲಿ ಮಾತಾಡಬಾರ್ದು, ಸಾಬೀತು ಮಾಡಿ ತೋರಿಸ್ಬೇಕು. ಏನಮ್ಮ, ಏನೇ ಮಾತಾಡೋದು ಸಾಬೀತು ಮಾಡಿ. ಸಾಬೀತು ಮಾಡಿದೆ ಯಾವುದು ಹೇಳಕ್ಕೆ ಕೊಡೋದು. ಅದು ಹೇಳ್ತಿದ್ದೇನೋ ಅದು ಬುರುಡೆ. ಈಗ ನಾನು ತೋರಿಸಿದ್ದೀನಿ. ನಾನು ಅಂದರೆ ನನ್ನ ವೈಯಕ್ತಿಕ ಅಲ್ಲ, ಅದು ಧರ್ಮದಲ್ಲಿ ಒಂದು ಬಾಗಿಲನ್ನು ಯಾವ ರೀತಿಯಲ್ಲಿ ಮನೆಗೆ ಅಳವಡಿಸ್ಕೋಬೇಕು ಸಾಬೀತು ಪಡ್ಸಂಗೆ ಆಯ್ತಲ್ಲ. ಕೂತ್ಕೊಂಡು ನಾನು ಹೇಳಿಲ್ವಲ್ಲ. ಹಾಗೆ ಪ್ರತಿಯೊಬ್ಬರು ಕೂಡ ಮಾತಾಡಬೇಕಾದ್ರೆ, ತಿಳ್ಕೊಂಡಿರಬೇಕಾದ್ರೆ ಪ್ರಶ್ನೆ ಉತ್ತರ ಎರಡಕ್ಕೂ ಕೂಡ ತಿಳ್ಕೊಂಡಿದ್ರೆ ಮಾತ್ರ ಮಾತಾಡಬೇಕೆ ಹೊರತು ಅಲ್ಪ ಸ್ವಲ್ಪ ತಿಳ್ಕೊಂಡು ಏನೋ ಮಾತಾಡಿದ್ರೆ ನಾನೇನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ಜಾಸ್ತಿ ಇರೋಲ್ಲ, ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರೆ ಜಾಸ್ತಿ. ಅದಕ್ಕೆ ನಾವೆಲ್ಲ ಅಲ್ಪವಾಗಿಯೇ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಪೂರ್ಣವಾಗಿ ಯಾರ ಕೈಯಿಂದ ತಿಳ್ಕೊಳಕ್ಕಾಗಲ್ಲ. ಕೊನೆ ಪಕ್ಷ ಅಲ್ಪವಾಗಿ ತಿಳ್ಕೊಂಡು ಅದನ್ನು ಏನೋ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಜನಗಳನ್ನು ನೆಮ್ಮದಿ ಹಾಳು ಮಾಡೋದು, ನಾವು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿಮ್ಮ? ನಾವೇನು ಕಲ್ತಿದ್ದೀವಿ, ನಮಗೇನು ಅರ್ಥ ಆಗಿದೆ ಅದನ್ನೇ ಇನ್ನೊಬ್ರು ಕೊಡಬೇಕು. ನಾವು ಕಲ್ತಿಲ್ಲ, ನಮ್ಗೆ ಅರ್ಥ ಆಗಿಲ್ಲ, ಇನ್ನೊಬ್ರು ನಾವೇನು ಹೇಳಕ್ಕೆ ಹೋಗ್ಬಾರ್ದು. ಇದು ಸತ್ಯ. ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಸಂಸ್ಕಾರ. ನಮಗೆ ಏನು ಬೇಕೋ ಅದು ನಿನಗೆ ಬೇಕು, ನನಗೆ ಏನು ಬೇಡೋ ಅದು ನಿನಗೆ ಬೇಡ. ಈ ಸತ್ಯ ಅರ್ಥ ಮಾಡ್ಕೋಬೇಕಲ್ಲ. ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ ನಂಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಆವಾಗಲೇ ಪ್ರಾರಂಭದಲ್ಲಿ ಒಂದು ವಿಷಯ ಹೇಳ್ದವು. ಏನು? ಇರುವೆ ಕಾಣಿಸ್ಕೊಳ್ತಕ್ಕಂಥದ್ದು. ಯಾರಿಗಾರು ದೋಷ ಬಂದರೆ, ಶನೇಶ್ವರ ದೋಷ ಏನಾದ್ರು ಬಂದರೆ ಜ್ಯೋತಿಷಿಗಳು ಹೇಳ್ತಾರೆ, ಇರುವೆಗೆ ಸ್ವಲ್ಪ ಸಕ್ಕರೆ ಹಾಕಿ. ಹೌದಾ? ಏನಕ್ಕೆ? ಶನೇಶ್ವರ ದೋಷಕ್ಕೆ ಇರುವೆ ಇರುತ್ತೆ ಅಂತ ಅರ್ಥ ಆಯಿತು ಅಲ್ವಾ? ಈಗ ಮನೆಗೆ ಇರುವೆ ಬಂತು, ಏನು ಮಾಡೋದು? ಅಂದರೆ ನೀನು ಕಟ್ಟಿರೋ ಮನೆ ನಿನಗೆ ಮೀರಿ ದೊಡ್ಡದಾದ ಮನೆಯನ್ನು ಕಟ್ಟಿದೆಯೋ ಮೂರ್ಖ. ನಿನಗೆ ಮೀರಿ ಕಟ್ಟಿರುವ ಮನೆಯಲ್ಲಿ ಈ ರೀತಿಯಾದ ಕ್ರಿಮಿಕೀಟಗಳು ಉತ್ಪತ್ತಿಯಾಗತ್ತೆ, ನಿನಗೆ ದುಃಖ ಪ್ರಾಪ್ತಿ ಆಗತ್ತೆ. ಜೋಪಾನ. ಹೋಯ್ತಾ ಹೋಯ್ತಾ ಕಾರ್ ಆಕ್ಸಿಡೆಂಟ್ ಆಗ್ಬೋದು, ಜೋಪಾನ. ಹೋಯ್ತಾ ಹೋಯ್ತಾ ಯಾರೋ ಅಡ್ಮಿಟ್ ಆಗ್ಬೋದು, ಜೋಪಾನ. ಇದರ ಸತ್ಯವನ್ನು ತಿಳಿಸುವುದಕ್ಕೆ ಕ್ರಿಮಿಕೀಟಗಳು ಮನೆಯಲ್ಲಿ ಉತ್ಪತ್ತಿಯಾಗುತ್ತೆ. ಗುರೂಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ರಾಜೇಂದ್ರ ಅಂತ, ಬೆಂಗಳೂರಿಂದ. ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಗುರೂಜಿ ಇದ್ದಾರೆ, ಮಾತಾಡಿ ಸರ್. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿ ರಾಜೇಂದ್ರ ಅವರೇ. ಸರ್, ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇದೆ ಸರ್. ಎಷ್ಟು ವರ್ಷದಿಂದ? ಈ ಒಂದು ವರ್ಷದಿಂದ ಇದೆ. ನಕ್ಷತ್ರ? ನಕ್ಷತ್ರ ಪೂರ್ವಭಾದ್ರ. ಓಕೆ. ಎಷ್ಟು ವಯಸ್ಸು ತಮಗೆ? ನಮಗೆ ಒಂದು 60 ಆಗಿದೆ ಗುರುಗಳೇ. 60? ಹೌದು. ಮನೆ ಕಟ್ಸಿದ್ರಾ? ಕಟ್ಸಿದೀವಿ ಗುರುಗಳೇ. ಏನು ನಮ್ಮ ಮನೆಯಿಂದ ನಮಗೇನು ಅಲ್ಲ, ಎಷ್ಟು ವರ್ಷ ಆಯಿತು ಮನೆ ಕಟ್ಸಿ? ಒಂದು 4-5 ವರ್ಷ ಆಯಿತು ಗುರುಗಳೇ. ಮನೆ ಕಟ್ಸೋದಕ್ಕೆ ಮುಂಚೆ ಹೇಗಿತ್ತು, ಮನೆ ಕಟ್ಸೋದ್ಮೇಲೆ ಏನಾಯ್ತು, ಒಂದು ಸ್ವಲ್ಪ ಲೆಕ್ಕ ಹಾಕಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲೇ ಮನೆ ಕಟ್ಟಕ್ಕಿಂತ ಮೊದಲು ತೊಂದರೆ ಇತ್ತು. ಅಲ್ಲ, ಅದು ಆಮೇಲೆ ವಿಷಯಕ್ಕೆ ಬರ್ತೀನಿ. ಇದು ಇವತ್ತೊಂದಲ್ಲ, ನಿಮ್ಮ ಅಮ್ಮನ ಹೋಟೆಲ್ ಇರಬೇಕಾದ್ರೆ ಬಂದಿರೋದು. ಅದು ಆಮೇಲೆ ಮಾತಾಡ್ತೀನಿ ನಾನು. ಆಯಿತು ಗುರುಗಳೇ. ನಿಮಗೆ ಸ್ವಂತ ಮನೆ ಬೇಕಿತ್ತ ಅನ್ನೋದು ನನ್ನೊಂದು ಪ್ರಶ್ನೆ. ಯಾಕೆ ಅಂದರೆ, ಇಲ್ಲ ಸಲ್ಲದ ಆರೋಪಗಳನ್ನು ಎತ್ಕೊಂಡು ಮನೇಲಿರೋ ಕುಟುಂಬದವರಿಂದ ಹಿಡಿದು ಅಕ್ಕಪಕ್ಕದವರಿಂದ ಹಿಡಿದು ಎಲ್ಲರಿಂದನೂ ಕೂಡ ನೀನೇನು ಅನ್ನೋ ಪ್ರಶ್ನೆ ಕೇಳಿದಾಗ ನಿಮ್ಗೆ ತುಂಬ ಬೇಜಾರಾಗಲ್ವಾ? ಆಯಿತು, ಆಗುತ್ತೆ ಗುರುಗಳೇ. ಇದೇ ಅದು ಅನುಭವಿಸ್ತಾ ಇದ್ದೀನಿ.
ಈಗ ಯಾರಿಗೆ ಬೇಕಾಗಿದೆ ಯೋಚನೆ ಮಾಡಿ, ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು ಮನೆಯವರೆಲ್ಲ ಚೆನ್ನಾಗಿರಲಿ ಅಂತ ಮನೆ ಕಟ್ಟಿಬಿಟ್ಟು ಎಲ್ಲರ ಕೈಲೂ ಬಯಸ್ಕೊಳ್ಳುವಂಥ ಮಟ್ಟಕ್ಕೆ ನನಗೆ ಬೇಕಿತ್ತಾ ಅಂತ ಎಷ್ಟು ಸಲ ಕೂತ್ಕೊಂಡು ಯೋಚನೆ ಮಾಡಿಲ್ಲ ನೀವು? ತುಂಬಾ ಸಲಿ ಮಾಡಿದ್ದೀನಿ ಗುರುಗಳೇ. ಈಗ ಇದಕ್ಕೆಲ್ಲ ಹೋಗ್ತೀರಾ ಯೋಚನೆ ಮಾಡಿ. ಎಲ್ಲಿ ಅದಕ್ಕೆ ಏನು ತಮ್ಮ ಅದ ಹೇಳ್ತೀನಿ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಬೇಜಾರು ಮಾಡ್ಕೋಬಾರ್ದು. ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮದುವೆ ದಾಂಪತ್ಯ ಅಂತಕ್ಕಂಥದ್ದು 30/40% ಇರ್ಬೋದು ಅಷ್ಟೇ. ಈ ಕಡೆ ಅಷ್ಟೇ ಅದ್ರ ಮೇಲೆ ಸಿಗಲ್ಲ. ಇನ್ನು ಎರಡನೇದು, ಆಸ್ತಿಯಲ್ಲಿ ಯಾವ ಕಾರಣಕ್ಕೂ ಇದ್ದೂ ಇಲ್ಲದ ರೀತಿಯಲ್ಲಿ ಬದುಕಬೇಕು. ಇನ್ನು ಮೂರನೇ ವಿಷಯಕ್ಕೆ ಬರ್ತೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟು ವರ್ಷ ಆಯಿತೋ ಅಂತ ಕೂತ್ಕೊಂಡು ದೇವ್ರ ಹತ್ರ ಅಳಬೇಕು ನೀವು. ಈಗ ಲೆಕ್ಕ ಹಾಕೊಳ್ಳಿ, ಎಲ್ಲಿ ಹೋಗಿ ರಿಪೇರಿ ಮಾಡೋದು ಇವಾಗ? ಯಾವ ಕಾರಣಕ್ಕೂ ಇದಕ್ಕೆ ಔಷಧ ಇದೆಯಾ? ಇಲ್ಲ. ಪೂಜೆ ಇದೆಯಾ? ಇಲ್ಲ. ಟ್ರೀಟ್ಮೆಂಟ್ ಇದೆಯಾ? ಇಲ್ಲ. ಮತ್ತೇನು ತಲೆ ಕೆಚ್ಕೊಳ್ಳೋದು? ಇಡೀ ನಮ್ಮ ದೇಶದಲ್ಲಿ ಎಷ್ಟು ಸಾವಿರ ಜನ ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಇದಕ್ಕೇನಾದ್ರು ಉತ್ತರ ಸಿಕ್ಕಿದೆಯಾ? 5,000 ವರ್ಷಗಳಿಂದ, ನೆನ್ನೆ ಮೊನ್ನೆದಲ್ಲ. ಯಾವ ಪುರುಷಾರ್ಥಕ್ಕೆ ಬೇಕು ನಾವು ಕೂತ್ಕೊಂಡು ಭಜನೆ ಮಾಡೋದು? ಅದನ್ನು ಮಾಡಿ ಇದನ್ನು ಮಾಡಿ ಮ್ಯಾಜಿಕ್ ಮಾಡಿ. ಏನು ಮ್ಯಾಜಿಕ್ ಮಾಡಿದ್ರು ಏನೂ ಆಗಲಿಲ್ಲ. ಸೊ ಇವ್ರಿಗೆ 60 ವರ್ಷ ಆಗ್ತಾ ಇದೆ, ಇಲ್ಲಿವರೆಗೂ ಇವ್ರ ಅಕೌಂಟ್ ಓಪನ್ ಆಗಿಲ್ಲ. ಇದಕ್ಕೆ ಕಾರಣ ಏನು ಗುರುಜಿ? ಅದು ಹೇಳ್ತಾ ಇದ್ದೀನಲ್ಲ 60 ವರ್ಷ ಆಯ್ತು ಇನ್ನೂ ಅಕೌಂಟ್ ಓಪನ್ ಆಗಿಲ್ಲ. ಏನಕ್ಕೆ ಬೇಕು ಜೀವನ? ಜೀವನ ಏನಕ್ಕೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಏನು ನಾನು ತಿಳಿಯೋಕ್ಕೆ ಪ್ರಯತ್ನ ಮಾಡಬೇಕು. ತಿಳಿಯೋಕ್ಕೆ ಪಾಪ ಇವರು ತುಂಬ ಇಷ್ಟಪಡ್ತಾರೆ, ಆದರೂ ಆಗಿಲ್ಲ. ಯಾಕೆ ಅಂತಂದರೆ ಮನೆ ಅಂತಕ್ಕಂಥದ್ದು, ಆಸ್ತಿ ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಮನೆ ಕಟ್ಟುವಂಥ ವಿಚಾರದಲ್ಲೂ ಕೂಡ, ಮದುವೆ ಮಾಡ್ಕೊಳ್ಳೋ ವಿಚಾರದಲ್ಲೂ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರದೋ ಒಂದು ಮೂಗು, ಯಾರದೋ ಒಂದು ದೇಹ, ಈ ಅಂಟಿಸೋದು ಚೆನ್ನಾಗಿ ಕಲ್ತಿದ್ದೀವಿ ನಾವು. ಮೂಗು ಒಬ್ಬರದು, ದೇಹ ಒಬ್ಬರದು. ಮನೆ ಹಂಗೆ ಮಾಡ್ತಾ ಇರೋದು ನಾವು. ಎಲ್ಲೋ ಹೋಗಿ ನೋಡ್ಕೊಬರ್ತಾರೆ, ಅದನ್ನು ತಂದು ಬಾಲ್ಕನಿ ಹೆಚ್ಚಿಸ್ತಾನೆ. ಇನ್ನೊಂದು ಕಡೆ ಹೋಗಿ ನೋಡ್ತಾನೆ, ಬಾಗಲ್ ನೋಡ್ತಾನೆ, ಆ ಬಾಗಲ್ ತಂದು ಇನ್ನೊಂದು ಕಡೆ ಇಡ್ತಾನೆ. ಕಾಪಿ ಮಾಡಿ ಬದುಕೋದ್ರಲ್ಲೇ ನಾವು ಸಾಯ್ತಾ ಇರೋದು. ಅವನು ಮದುವೆ ಮಾಡ್ಕೊಂಡ, ನನಗೆ ಮದುವೆ ಆಗಬೇಕು. ಅವನು ಗಂಡು ಮಗು ಆಯಿತು, ನನಗೆ ಗಂಡು ಮಗು ಆಗಬೇಕು. ಯಾರಪ್ಪನ ಮನೆ ಆಸ್ತಿ ಅಲ್ಲ ಇದು. ನಮ್ಮ ಯೋಗ್ಯತೆಗನುಸಾರವಾಗಿ ಭಗವಂತ ಕಳಿಸಿರ್ತಾನೆ ಹೊರತು ನಿನ್ನ ಬಯಕೆಯಂತೆ ಇಲ್ಲಿ ಭಗವಂತ ಯಾವ ಕಾರಣಕ್ಕೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ಕೊಟ್ಟಿರ್ತಾನೆ, ಕೊಟ್ಟಿಲ್ಲ. ವೆರಿ ಸಿಂಪಲ್. ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಇಲ್ಲ ಗುರುಗಳೇ, ಹೋಗಿ ಆಯ್ತು 25 ವರ್ಷ ಆಯ್ತು. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ಹೋಗಿದ್ದು ತಾಯಿ ಗುರುಗಳೇ. ಏನಾಗಿತ್ತು ಅಮ್ಮಂಗೆ? ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು. ಓಕೆ, ಈಗ ನೀವು ಮೊದಲು ಅವ್ರಿಗೆ ಊಟ ಹಾಕಿಯಪ್ಪ, ಸುಮಂಗಲಿ ತಾನೇ ಹೋಗಿದ್ದು? ಹೌದು ಗುರುಗಳೇ, ಹೌದು. ಏನಪ್ಪ ಇಷ್ಟೊಂದು ಕರ್ಮ, ಬರೀ ಖಾಲಿ ತಟ್ಟೆ ಕೊಟ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ರಲ್ಲಪ್ಪ ನಿಮ್ಮ ಅಮ್ಮನಿಗೆ. ಊಟ ಹಾಕಿ ಫಸ್ಟ್. ಪ್ರತಿ ವರ್ಷ ಮಾಡ್ತೀವಿ ಗುರುಗಳೇ. ಏನು ಮಾಡ್ತಾರದು ನೀವು? ಎಡೆ ಹಾಕ್ತಾ ಇದ್ದೀರಾ? ಹೌದು ಗುರುಗಳೇ. ಸರಿನಾ? ಇದು ತೋರಿಸ್ಬಿಡಿ, ಬಾ ತಿನ್ಕೋ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ನರಕ ಪ್ರಾಪ್ತಿ ಇದು. ಅವ್ರಿಗೆ ಯಾವುದೋ ಒಂದು ಕ್ರಮ ಇದೆ. ಸುಮಂಗಲಿಗೆ ಮಾಡ್ತಕ್ಕಂಥ ಶ್ರಾದ್ದಗಳನ್ನು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ವೇದ ಭವನದಲ್ಲಿ ಮಾಡ್ತೀನಿ, ಅದೆಲ್ಲ ಪಕ್ಕದಲ್ಲಿ ಮಾಡ್ತೀನಿ, ಅದೆಲ್ಲ ಮಾಡೋಂಗಿಲ್ಲ. ನಿಮಗೆ ಜೀವನದಲ್ಲಿ ದಟ್ಟ ದರಿದ್ರ ಹೋಗಬೇಕಂದ್ರೆ ಪ್ರಾಯಶ್ಚಿತ್ತ ಆಗಲೇಬೇಕು. ಜನ್ಮ ಕೊಟ್ಟವರ ಋಣವನ್ನು ತೀರಿಸಲೇಬೇಕು. ನಾವು ತೀರಿಸಿಲ್ಲ, ನಾವು ಬದುಕೋಕ್ಕಾಗಲ್ಲ. ಪುಕ್ಕಟೆಯಾಗಿ ದೇವ್ರು ಸಿಗ್ತಾರೆ ಅಂತ ಅವ್ರು ಮುಂದೆ ಕೂತ್ಕೊಂಡು ಗೋಳಾಡೋದು. ಅವರು ಈ ಸಂಕ್ರಾಂತಿ ಹಬ್ಬದ ದಿವಸನೇ ಹೋಗಿದ್ದು ಗುರುಗಳೇ. ಮಾಡಿ ಸಂಕ್ರಮಣ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ನಿಮ್ಮ ತಾಯಿ ಬಗ್ಗೆ ಹೋಗಿ ದಿನ ಏನು ತಿಥಿ ಏನಿತ್ತು ತಿಳ್ಕೊಂಡು ಮತ್ತೆ ತಪ್ಪು ಮಾಡಬೇಡಿ. ಏನು ಕರೆಕ್ಟಾಗಿ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು ತಿಳ್ಕೊಂಡು ಮಾಡಿ. ಆ ಅಮ್ಮ ನಿಮಗೆ ಆಶೀರ್ವಾದ ಮಾಡಿದ್ರೆ ಎಲ್ಲ ಅಕೌಂಟ್ ಓಪನ್ ಆಗುತ್ತೆ. ಒಂದು. ಎರಡನೇದಾಗಿ ನೀವು ಆದಷ್ಟು ಮಟ್ಟಕ್ಕೂ ಸ್ವಲ್ಪ ಬೆಳಗ್ಗೆ ಸಂಜೆ ಕರೆಕ್ಟಾಗಿ 40 ನಿಮಿಷ ವಾಕ್ ಮಾಡೋದು ಪ್ರಯತ್ನ ಮಾಡಿ. ಬಾಳೆ ಎಲೆಯಲ್ಲಿ ಊಟ ಮಾಡಿ. ಸಂಜೆ ಊಟ ಬೇಡ, ರಾತ್ರಿ ಊಟ ಜೀವನದಲ್ಲಿ ಮುಟ್ಟಬೇಡಿ. ಒಳ್ಳೆ ನಿದ್ದೆ ಬರುತ್ತೆ. ಅವಕಾಶ ಆದರೆ ತಿಳ್ಕೊಳ್ಳಿ. ಇನ್ನೊಂದು ಸಲ ಹೇಳಿ ಬೇಕಾದ್ರೆ ಮಾತಾಡ್ತೀನಿ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶೋಭಾ ಅಂತ ಹುಬ್ಳಿಯಿಂದ. ನಮಸ್ತೆ ಅಮ್ಮ. ನಮಸ್ಕಾರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ ಶೋಭಾ. ನಾವು ಹುಬ್ಳಿಯಿಂದ ಮಾತಾಡೋದ್ರಿ. ಏನಾಗಬೇಕಿತ್ತು? ನಮ್ಮ ಮಗನ ಪುಷ್ಪ ನಕ್ಷತ್ರ. ಯಾವುದು? ಪುಷ್ಪ ನಕ್ಷತ್ರ, ಕಟಕ ರಾಶಿ. ಓಕೆ, ಏನಾಗಬೇಕಿತ್ತು? ಎಷ್ಟು ವಯಸ್ಸು? ಅವಂಗೆ 32 ರೀ. ಓಕೆ ಅಮ್ಮ, ನೀನು ದಿನ ಸ್ನಾನ ಮಾಡ್ತೀಯಾ? ಹೌದ್ರಿ, ಮಾಡ್ತೀನಿ. ಎಷ್ಟೊತ್ತಿಗೆ? ಮೊದಲ ಬೆಳಿಗ್ಗೆ ಮಾಡ್ತಿದ್ದೀರಿ, ಈಗ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅದಕ್ಕೆ ಲೇಟ್ ಆಗಿ ಮಾಡ್ತೀನಿ. ನಾನು ಕೇಳಿದ್ದು ನಿಮ್ಮ ಮಗ ಹುಟ್ಟಕ್ಕೆ ಮುಂಚೆ ಸ್ನಾನ ಮಾಡ್ತಿದ್ದೆ ಮದಿನ?
ಯಾವಾಗ್ಲೂ ಮಾಡ್ತೀವಿ ಜಳಕ, ಯಾವಾಗ್ಲೂ ಬಿಟ್ಟೇ ಇಲ್ರಿ. ಅದೇ ಜಳಕ ಬಿಟ್ಟಿಲ್ಲ ಸರಿ, ನಿನ್ಗೆ ಅನುಕೂಲ ಆದ ಜಳಕ ಮಾಡಿರೋದು. ಇಲ್ಲಿಲ್ರಿ 5 ಗಂಟೆ 6 ಗಂಟೆ ಒಳಗೆ ಮಾಡ್ತಿದ್ರಿ ಅವಾಗ. ಈಗ ಆರೋಗ್ಯ ಸರಿ ಇಲ್ಲ ಅಂದ್ರೆ ಒಂದ್ 4-5 ವರ್ಷ ಆತ್ರಿ, ಲೇಟ್ ಆಗುತ್ತೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಸಿ? ಮನೆ ಕಟ್ಟಿ 8 ವರ್ಷ ಆತ್ರಿ. ಓಕೆ. ದೀಪ ಉರಿತಾ ಇದೆಯಲ್ಲ, ದೇವ್ರ ಹತ್ರ ಉರಿತಾ ಇದೆಯಾ, ಆರಾಗಿದೆಯಾ? ದಿನ ನೀವು ಅವಾಗ ಹೇಳಿದಾಗಿಂದ ಅದು ಒಟ್ಟ ಇದನ್ನ ಮಾಡಂಗಿಲ್ರಿ. ಯಾವಾಗಿಂದ? ಯಾವಾಗಿಂದ? ಈಗ ಒಂದ್ 3-4 ವರ್ಷ ಆತ್ರಿ. ಆವಾಗಿಂದ ಉರಿತಾ ಇದೆ? ಹೌದ್ರಿ. ಅದಕ್ಕೆ ಮುಂಚೆ ಇರಲಿಲ್ಲ? ಅದಕ್ಕೆ ಮುಂಚೆ ಹಿಂಗ ನಮ್ ಕಡೆ ಎಲ್ಲ ಬೆಳಗ್ಗೆ ಸಾಯಂಕಾಲ. ನಿಮ್ಮ ಕಡೆ ನಮ್ಮ ಕಡೆ ಸೂರ್ಯ ಬೇರೆ ಬೇರೆ ಬರ್ತಾನ? ಏನು ಸೋಮಾರಿ ಮಾತಾಡ್ತೀರಾ? ನಮ್ಮ ಕಡೆ ನಿಮ್ಮ ಕಡೆ. ಅಮ್ಮ ಒಂದು ನಿಮಿಷ, ಇದನ್ನ ಮೊದಲು ಈ ಕೆಟ್ಟ ಅಭ್ಯಾಸ ಬಿಡಿ. ಇದು ನಮ್ಮ ದೇವರು, ಇದು ನಮ್ಮ ಕಡೆ, ಇದು ನಿಮ್ಮ ಕಡೆ. ಯಾವಾಗ ಹಂಚಿಸ್ಕೊಂಡ್ರಿ ನೀವೆಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಷ್ಟು ಮಟ್ಟಿಗೆ ಸರಿ ಅಮ್ಮ ಇದು? ನಮ್ಮ ದೇವರು ನಿಮ್ಮ ದೇವರು ಅಂತ ಇನ್ನೂ ಕಿತ್ತಾಡೋದೇ ಬಿಟ್ಟಿಲ್ಲ. ಎಲ್ಲದೆ ನಮ್ಮದು ನಿಮ್ಮದು? ಸೂರ್ಯ ಒಬ್ಬರೇ ತಾನೆ? ಅದೇ ನಮ್ಮದು ನಿಮ್ಮದು ಹೆಂಗಾಗತ್ತಲ್ಲಿ? ಅಂದರೆ ನಾವು ಎಷ್ಟು ದೊಡ್ಡ ಜ್ಞಾನವಂತರಾಗಿದ್ದೀವಿ ನಮ್ಮ ದೇಶದಲ್ಲಿ ಅಂತ ನಾಚಿಕೆ ಆಗುತ್ತೆ ನಿಜಕ್ಕೂ. ನಾವು ಭಾರತೀಯರು ಅಲ್ವಾ ಅದಿಯಾ ಇಲ್ವಾ ಅನ್ನೋದೇ ಅರ್ಥ ಆಗಲ್ಲ. ಅಷ್ಟು ಬೇಸರ ಆಗುತ್ತೆ ಸನ್ನಿವೇಶಗಳಲ್ಲಿ. ಯಾವಾಗ ನಾವು ಬದಲಾಗೋದು? ಅಮ್ಮ ಈಗ ಮನೆಗೆ ದೀಪದಲ್ಲಿ ಎಣ್ಣೆ ಯಾವ್ದು ಹಾಕ್ತಾ ಇರೋದು? ದೀಪದ ಎಣ್ಣೆ ಹಾಕ್ತೀವ್ರಿ. ಯಾಕೆ? ಚೆನ್ನಾಗಿದೆ ಅಂತಲಾ? ಅದು ಬೇರೆನೂ ತರ್ತೀವ್ರಿ, ಅದು ಬೇರೆನೇ ಇಟ್ಟಿರ್ತೀವಿ, ಅದರಲ್ಲೇ ಹಾಕ್ತೀವ್ರಿ. ಓಕೆ. ದೀಪ ಉರಿತಾ ಇರ್ಬೇಕಾದ್ರೆ ಕೆಂಪು ಕಾಣಿಸುತ್ತಾ? ನೋಡಿದ್ಯಾ? ಕಾಣಿಸುತ್ರಿ. ಇದರ ಅರ್ಥ ಏನು ಹೇಳು? ದುಃಖ. ದೀಪ ಯಾವಾಗಲೂ ನಗ್ತಾ ಇರಬೇಕು. ಎಷ್ಟು ಜನಕ್ಕೆ ಗೊತ್ತು ನಗ್ತಾ ಇರಬೇಕು ದೀಪ ಅಂದರೆ? ಎಷ್ಟು ಜನಕ್ಕೆ ಗೊತ್ತು? ದೀಪ ದುಃಖ ಪ್ರಾಪ್ತಿಯಾಗಿ ದೀಪ ಉರಿತಾ ಇದೆ ಅವ್ರ ಮನೆಯಲ್ಲಿ. ಎಷ್ಟು ಜನಕ್ಕೆ ಗೊತ್ತು? ಕಿಟ್ಟ ಕಟ್ಕತ್ತೀವಿ ಸ್ವಾಮಿ, ಕಡ್ಡಿ ತಗೊಂಡು ಹಿಂಗೆ ಅನ್ನೋದು. ಸರಿಯಾಗಿ ಉರಿಯಲ್ಲ ಸ್ವಾಮಿ, ಕಡ್ಡಿ ತಗೊಂಡು ಹಿಂಗೆ ಅನ್ನೋದು. ಎಣ್ಣೆ ಸರಿ ಇಲ್ವಾ, ಬತ್ತಿ ಸರಿ ಇಲ್ವಾ? ಎಣ್ಣೆ ಸರಿ ಇಲ್ವಾ, ಬತ್ತಿ ಸರಿ ಇಲ್ವಾ? ಎರಡೂ ಅಲ್ಲ, ನೀವು ಸರಿ ಇಲ್ಲ. ಏನು ಸರಿ ಇಲ್ಲ? ಸಮಯ ಪ್ರಜ್ಞೆ ಇಲ್ಲದ ಗೃಹಿಣಿಗೆ ದೀಪ ಹಚ್ಚಿದ್ರೆ ದೀಪ ಉರಿಯಲ್ಲ. ಕೆಲವರು ಅದನ್ನು ಮಾತಾಡ್ಕೋತಾರೆ. ಅದೇನೋ ನನ್ನ ಕೈ ದೀಪ ಹಚ್ಚಿ ಉರಿಯೋದೇ ಇಲ್ಲ ಅಂಥವ್ರ ಮನೆ ತುಳಸಿ ಕಟ್ಟೆ ಒಣಗತ್ತೆ ಅಂತ ತಿಳ್ಕೋಬೇಕು. ನಾವು ಮುಂದಕ್ಕೆ ರಸ್ತೆ ಇಲ್ಲ. ತುಳಸಿ ಗಿಡ ಒಣಗಬಾರದು. ದೀಪ ನಗುತ್ತಾ ಉರಿಯುತ್ತಿರಬೇಕು. ಎಷ್ಟು ಜನಕ್ಕೆ ಮಹಿಳೆಯರಿಗೆ ಗೊತ್ತು ನಗುತ್ತಾ ದೀಪ ಉರಿಯೋದು ಹೇಗೆ? ಇದು ಯಾವ ಬುಕ್ಕಲ್ಲಿ ಬರ್ದಿಲ್ವಲ್ಲ? ಬರ್ದಿದ್ರೆ ಹೇಳೋರು ಯಾರಾದರೂ ಒಬ್ರು ಕುಂತ್ಕೊಂಡು. ಯಾಕೆ ಅಂದರೆ ಆರೋಗ್ಯ ರಹಸ್ಯದಲ್ಲಿ ಹೇಳ್ತಕ್ಕಂಥ ವಿಚಾರ ಯಾವ ಬುಕ್ ಹುಡುಕರು ಸಿಕ್ಕಲ್ಲ. ಯಾಕೆ? ಬುಕ್ ಪ್ರಿಂಟೇ ಆಗಿಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಇವ್ರು ಹೆಂಗೆ ಹೇಳ್ತಾರೆ ಅಂತ. ಅದಕ್ಕೆ ಭಗವಂತ ಕೊಟ್ಟು ಕಳಿಸಿರ್ತಕ್ಕಂಥ ಒಂದು ಗಿಫ್ಟ್ ಇದೆ. ಅದು ಭಗವಂತ ಯಾರು ಕೊಡಬೇಕೋ ಅವರಿಗೆ ಕೊಟ್ಟಿರ್ತಾರೆ. ಎಲ್ಲರೂ ಕೊಡೋಕ್ಕಾಗತ್ತೇನಮ್ಮ? ಇಲ್ಲ, ಸಾಧ್ಯನೇ ಇಲ್ಲ. ಅದು ಯಾರೋ ಒಬ್ಬರಿಗಿರುತ್ತೆ, ಬಳಸ್ಕೊಳ್ಳೋರು ಬಳಸ್ಕೋಬೋದು, ಬಿಟ್ಟವ್ರು ಬಿಡ್ಬೋದು. ನೀವು ಮಾಡಬೇಕಾದಂಥ ಕೆಲಸ ಇಷ್ಟೇ ಅಮ್ಮ. ಚಿತ್ತಾ ನಕ್ಷತ್ರ ಅಂತಕ್ಕಂಥ ವಿಚಾರಕ್ಕೆ ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ದೀರಾ ಮನೆಯಲ್ಲಿ? ಚಿತ್ತಾ ನಕ್ಷತ್ರ ಅಲ್ರಿ, ಇದು ಚಿತ್ತಾ ನಕ್ಷತ್ರ ರೀ. ಹೂನಮ್ಮ, ಸತ್ತೋರ್ ಫೋಟೋ ಯಾವ್ದು ಇಟ್ಟಿದ್ಯಾ? ನಮ್ಮ ಅತ್ತಿ ಮಾವರದಲ್ಲ. ಪೂಜೆ ಮಾಡ್ತಾ ಇರೋ ದಿನ ಕಣ್ಣೀರು ಸುರಿಸ್ತಾ ಇರುವಂತೆ. ಮಾಡಲ್ರಿ. ಪೂಜೆ ಮಾಡದೇರು ಮನೇಲಿ ಫೋಟೋ ಯಾಕಿಟ್ಟೆ? ದುಃಖ ಪ್ರಾಪ್ತಿ. ಅದು ನೋಡು. ಹಾಂ, ನೀವು ಹೇಳಿದ ನೀವು ಟಿವಿ ಒಳಗೆ ಹೇಳಿದ ಮೇಲೆ ತೆಗೆದಿಟ್ಟೇವ್ರಿ. ಎಲ್ಲಿಟ್ಟಿದ್ದೀರಾ? ತೆಗೆದು ಇದ್ರಾಗಿಟ್ಟಿವ್ರಿ, ಕಪಾಟ್ನಾಗ. ಯಾಕದು? ನೀವು ಅವತ್ತು ಅಂದ್ರೆ ಅಲ್ರಿ, ಅದ್ರ ಸಂಬಂಧ ತೆಗೆದಿಟ್ಟೇವ್ರಿ. ಇನ್ನೂ ಎಷ್ಟು ವರ್ಷ ಬೇಕೋ ನಮ್ಮ ದೇಶ ಕ್ಲೀನ್ ಮಾಡೋಕ್ಕೆ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಓಕೆ, ಆದರೂ ಒಂದೊಂದು ತಿಳ್ಕೊಂಬ. ಹಿರಿಯರ ಶ್ರಾದ್ದ ಕ್ರಿಯೆಗಳು ನೀವು ಮಾಡ್ತಕ್ಕಂಥದ್ದು ಚಂಬಿಟ್ಟು ಪಂಚೆ ಇಡುತ್ತಾನೆ. ಹೌದ್ರಿ. ಅಷ್ಟೇ. ಯಾರಿಗೆ ಇಡ್ತೀರೋ, ಅದು ಯಾರು ಇಸ್ಕೋತಾರೋ, ಅದು ಯಾರಿಗೆ ಕೊಡ್ತೀರೋ, ಜೀವನವೆಲ್ಲ ನರಕ. ಮದುವೆ ಆಗಂಗಿಲ್ಲ, ಮದುವೆ ಆದರೆ ನೆಮ್ಮದಿ ಇಲ್ಲ, ಮಕ್ಕಳು ಚೆನ್ನಾಗಿ ಹುಟ್ಟಲ್ಲ, ನಿದ್ದೆ ಬರಲ್ಲ, ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಎದ್ದು ಕೂತ್ಕೊಳ್ಳಿ ಮಧ್ಯರಾತ್ರಿಯಲ್ಲಿ. ಇಷ್ಟೇ ಜೀವನ, ಕರ್ಮ ಜೀವನ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಒಳ್ಳೆಯದಾಗಲಿ. ಧನ್ಯವಾದ ಶೋಭಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರುಜಿ, ರಮ್ಯಾ ಅಂತ ಬೆಂಗಳೂರಿಂದ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಹಾಂ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ. ಅರಿವು ಗುರುಜಿ. ನಾರಾಯಣ. ಹೇಳಿ ರಮ್ಯಾ ಅವರೇ. ಹಲೋ ರಮ್ಯಾ ಅವರೇ, ಕೇಳಿಸ್ತಾ ಇದೆಯಾ? ಹಾಂ, ಗುರೂಜಿ ಕಾಲ್ ಕಟ್ಟಾಗಿದೆ ಅನಿಸುತ್ತೆ. ಇನ್ನು ನಾವು ಇರುವೆಗಳು ಮನೆಯಲ್ಲಿ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಶನೇಶ್ವರ ದೇವರ ಒಂದು ಅವಕೃಪೆಯಿಂದ ಅಂತ ಹೇಳ್ಬೋದಾ, ಅಥವಾ ಅಂದರೆ ನಾವು ಅದಕ್ಕೆ ಕಪ್ಪಿರುವೆಗೆ ಸಕ್ಕರೆ ಹಾಕಿ ಅಂತ ಹೇಳ್ತಾರೆ. ಹೌದು. ಅದರ ಅರ್ಥ ಏನು? ದೋಷ ನಿವಾರಣೆ ಆಗಲಿ. ಈಗ ಮನೆಯಲ್ಲೇ ಬಂದಿದೆ ಅಂದರೆ ನೋಡಮ್ಮ, ಎಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂತಹ ಒಂದು ರಹಸ್ಯ. ಇದು ನಿಜಕ್ಕೂ ಹೇಳ್ತೀನಿ, ನಾವು ಅದನ್ನು ನೋಡೋರು ಕಲಿಬೇಕು.
ಪೊಲೀಸ್ನವ್ರು ಇಲ್ಲದೆ ಕ್ಯೂ ನಿಂತ್ಕೊಳ್ಳೋದಿಲ್ಲ, ನಾವು ಲೈನಾಗಿ ನಿಂತ್ಕೊಳ್ಳಲ್ಲ ಅಲ್ಲೇನಮ್ಮ. ಹೌದು. ನೋಡೋದು ಒಂದರಿಂದನೇ ಒಂದು ಹೋಗುತ್ತೆ ಅಮ್ಮ. ಕ್ರಿಮಿಕೀಟಗಳನ್ನು ಅಳವಡಿಸ್ಕೊಂಡು ನಾವು ಬದುಕಿದ್ರೆ ಅಮ್ಮ ಬೇಕಾದಷ್ಟು ಜ್ಞಾನವಂತರಾಗ್ಬಿಡ್ತೀವಿ. ನಾವು ಬರೀ ವಕ್ರಪಕ್ರ, ನಮ್ಗೆ ಏನಾರೊಬ್ರು ಬೇಕು, ಹಿಂದಕ್ಕೆ ಬನ್ನಿ, ಸೈಡ್ ನಿಂತ್ಕೊಳ್ಳಿ, ಸ್ಟ್ರೈಟಾಗಿ ಹೋಗಿ. ಹೌದು. ಹೌದಾ? ಏನು ಮನುಷ್ಯರಾಗಿದ್ದೀವಿ ನಾವು. ಎಷ್ಟು ಜನಕ್ಕೆ ಬೇಜಾರಾಗ್ಬೋದೇನೋ. ಮನುಷ್ಯರು ಆಗಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಯಾರಿಗೂ ಏನು ಬೇಜಾರು ಮಾಡೋ ಒಂದು ಮಟ್ಟಕ್ಕೆ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಕೋಪ ಬರ್ಬೋದು, ನಾವೇನು ಮನುಷ್ಯರಾಗಿಲ್ವಾ ಅಂತ. ಮನುಷ್ಯನಾಗಿದ್ದ ಪಕ್ಷದಲ್ಲಿ ಕೋಪ ಬರಬಾರ್ದು. ಮನುಷ್ಯ ಆಗಿದ್ದೀವಿ ಅಂತ ನಾವು ಒಪ್ಕೊಂಡ್ರೆ ಏನು ಬರಬಾರ್ದು? ಕೋಪ ಬರಬಾರ್ದು. ಕೋಪ ಬರಬಾರ್ದು. ಕೋಪ ಯಾರಿಗಿಲ್ಲಮ್ಮ? ಯಾರಿಗಿಲ್ಲ ಕೋಪ? ಆಗಿದ್ಮೇಲೆ ನಾವು ಮನುಷ್ಯರಾಗಿದ್ದೀವಿ ಅಂತ ನೀವೇ ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ. ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ರವಿಕುಮಾರ್ ಅಂತ ಬಿಡದಿಯಿಂದ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹರಿವಂಗ್ ಗುರುಗಳೇ. ನಾರಾಯಣ. ಹೇಳಿ ರವಿ, ಎಷ್ಟನೇ ಸಲ ಮಾಡಿದ್ದು? ಇದು ಎಲ್ಲ ಗುರುಗಳೇ, ನೆನ್ನೆ ಊರಿಂದ ಬರ್ಬೇಕಾದ್ರೆ ರಸ್ತೆಯಲ್ಲಿ ಅಡ್ಡ ಹಾವು ಈ ಕಡೆಯಿಂದ ಆ ಕಡೆ ಹೋಯ್ತು. ಅದು ಎಡಗಡೆಯಿಂದ ಬಲಗಡೆ ಹೋದ್ರೆ ಸರಿ, ಬಲಗಡೆಯಿಂದ ಎಡಗಡೆ ಹೋದ್ರೆ ಸರಿ. ನಾನಕ್ಕೆ ಓಹೋ, ಈ ಶಾಸ್ತ್ರ ಕೇಳಕ್ಕೆ ಅಲ್ಲ. ಆವ್ ಯಾಕೆ ಅಡ್ಡ ಬತ್ತು ಅಂತ ಕೇಳ್ರಿ. ಎಡದಿಂದ ಬಲಕ್ಕೆ ಹೋದ್ರೇನು, ಬಲದಿಂದ ಎಲಕ್ಕೆ ಹೋದ್ರೇನು? ನಮ್ಮ ಜನ ಈ ಕತೆ ಕೇಳೋದೇ ಆಗೋಯ್ತು. ಜೇನು ಕಟ್ಟೈತೇನೆ ಸ್ವಾಮಿ, ಈಶಾನ್ಯದಲ್ಲಿ ಕಟ್ಟೆ ಸ್ವಾಮಿ. ಅವನು ಹೇಳ್ತಾನೆ ನೇರುತ್ತಲ್ಲಿ ಕಟ್ಟಿದ್ರೆ ಒಳ್ಳೇದಾಗಿತ್ತು ಅಂತ. ಇದರಲ್ಲೇ ಟೈಮ್ ವೇಸ್ಟು, ಹಣ ವೇಸ್ಟು. ಯಾವ ಕಡೆಯಿಂದ ಯಾವ ಕಡೆಗೆ ಬತ್ತು ಅನ್ನೋದು ಮುಖ್ಯ ಅಲ್ಲ, ಹಾವು ನನಗೆ ಯಾಕೆ ಪ್ರತ್ಯಕ್ಷ ಆಯಿತು ಅನ್ನೋದು ಪ್ರಶ್ನೆ. ಏನು ಹೇಳ್ತೇಣ? ಹೌದೌದು, ಅದೇ ಅದನ್ನ ನೀವು ಮೊದಲೊಂದ್ಸಲ ಹೇಳಿದ್ದೆ ಗುರುಗಳೇ. ಏನು ನಕ್ಷತ್ರ ನಿಂದು? ವಿಶಾಖ ನಕ್ಷತ್ರ. ಯಾವುದು? ವಿಶಾಖ. ಎಷ್ಟು ವಯಸ್ಸು? 49 ಗುರುಗಳೇ. ಓಕೆ. ಏನು ಇದು ಕೇಳಕ್ಕೆ ಮಾಡಿದ್ದ ಕರೆನಾ? ಹೌದೌದು ಗುರುಗಳೇ, ಅದು ಅಲ್ಲಿ ಸುಮಾರು 3-4 ಸಲ ಅದೇ ಥರ ಬಂದೈತೆ. ಅಲ್ಲ, ಒಂದು ವಿಷಯ ತಿಳ್ಕೊ, ನೀನು ಹುಟ್ಟಿರ್ತಕ್ಕಂಥದ್ದೇ ಅದರಿಂದಾನೆ. ಯಾಕೆ ಅಂದರೆ ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ಸರ್ಪದ ಮೂಲದಲ್ಲಿ ವಿಶಾಖದಲ್ಲಿ ಹುಟ್ಟೋದು. ಇದಕ್ಕೇನು ಸಿಂಪ್ಟಮ್ಸ್ ಅಂದರೆ, ಕೇಳಿಸ್ಕೊತಿದ್ಯಮ್ಮ ಅಪ್ಪ? ಕೇಳಿಸ್ತಾ ಇದೀನಿ. ಯೂರಿನ್ಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ಇವರು ಸತ್ತು ಹುಟ್ಟೋಗ್ತಾರೆ. ಅಂದರೆ ಕ್ಲಾರಿಟಿ ಇರಲ್ಲ. ಅಣ್ಣ ಅರ್ಥ ಆಯ್ತು ನಾನು ಹೇಳಿದ್ದು? ಹೌದೌದು ಗುರುಗಳೇ. ಈಗ ಇದಕ್ಕೆ ಮೆಡಿಷನ್ ಏನು ಬೇಕಾ? ಇದು ಮಗು ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯೋವರೆಗೂ ಯೂರಿನ್ ಪ್ರಾಬ್ಲಮ್. ಪ್ರತಿ ಮನುಷ್ಯ ತಾಯಿ ಗರ್ಭದಲ್ಲಿ ಹುಟ್ಟಿದ್ರೆ ದೇಹದ ಇಂಥ ಭಾಗದಲ್ಲಿ ಇಂಥದ್ದೇ ಸಮಸ್ಯೆ ಇದೆ ಅಂತ ಹೇಳಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಕಲ್ತಿರ್ತಕ್ಕಂಥ ಜ್ಯೋತಿಷಿಗಳಿಗೆ ಏನೇನು ಪ್ರಯೋಜನ ಇಲ್ಲ ಅಂತ. ನಿಖರವಾಗಿ ನೇರವಾಗಿ ಚುಚ್ಚಿದಂಗೆ ಹೇಳಬೇಕು, ಇಂಥ ಭಾಗದಲ್ಲಿ ಹೀಗೆ ಡ್ಯಾಮೇಜ್ ಆಗಿದೆ ಅಂತ. ಅದಕ್ಕೆ ಕಾರಣ ಹೇಳಬೇಕು, ಅದಕ್ಕೆ ರಿಪೇರಿ ಹೇಳಬೇಕು. ಯಾರು ಹುಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ನಾನು ಬೇಕಾದಷ್ಟು ನೋಡ್ತಾ ಇದ್ದೀನಿ. ಯಾರು ಇಲ್ಲ ಆ ಥರ ಹೇಳ್ತಾರ, ಯಾರು ಇಲ್ಲ. ಏನು ಮಾಡೋಣ ನೋಡಿಯಪ್ಪ, ಎಂಥ ದೇಶದಲ್ಲಿ ನಾವು ದುರ್ದೈವಿಗಳಾಗಿದ್ದೀವಿ, ಎಂಥ ದೇಶದಲ್ಲಿ ಹುಟ್ಟಿ ಅಲ್ವಾ? ಅಂದ್ರೆ ನಾನು ಕೇಳಿದ್ದೇನಕ್ಕೆ ಅಂದ್ರೆ, ನಾನು ಈಗ ರೋಡಲ್ಲಿ ಹೋಗ್ತಾ ಇರ್ತೀನಲ್ವಾ, ಆ ಹೋಗಿದ್ದೇನಾಯ್ತು, ನಾನು ಮುಂದೆ ಪಾಸ್ ಆಗ್ಬಿಟ್ಟೆ. ಅದು ಹಿಂದೆಗಡೆ ಬಂದು ಪಾಪ ಇನ್ನೊಂದು 1-2 ಸಲ ಅದೇ ತರ ಆಯ್ತು, ಕಾರ್ ಬಂದು ಮೇಲೆ ಹತ್ಕೊಟ್ಟಾಯ್ತು. ಅದು ನೀನು ನೋಡಿದೆ? ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. 2 ಸಲ ನಂಗೆ ಆಯ್ತು. ಬೇಜಾರು ಮಾಡ್ಕೊಳ್ಳೋದಲ್ಲ, ಅದನ್ನೊಂದು ಸಂಸ್ಕಾರ ಹಾಲು ಹಾಕೇನೋ ಮಾಡಿದ್ರೆ ನಿನ್ನ ಕರ್ಮ ಕಳಿಯೋದು. ಯಾಕಂಗೆ ಹೋಗ್ಬಿಟ್ಟು ಇದು ಏನ್ ಮಾಡ್ಬೇಕು ಅಂತ ವಿಚಾರ ಗೊತ್ತಿಲ್ವಲ್ಲ ಗುರುಗಳ, ಜನಸಾಮಾನ್ಯರಿಗೆ ಒಬ್ರಿಗೂ ಗೊತ್ತಿಲ್ವಲ್ಲ. ಓಕೆ, ಒಂದು ಕೆಲಸ ಮಾಡು. ಮಂಗಳವಾರ ದಿನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಎಣ್ಣೆ ಕೊಟ್ಬಿಟ್ಟು ದೀಪ ಪ್ರದಕ್ಷಿಣೆ ಮಾಡ್ಕೊ. ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದನ್ನ ಮರೆಯಬೇಡ. ಪ್ರತಿ ವರ್ಷ ತಪ್ಪದೇ ಹೋಗಿ ಪ್ರಯತ್ನ ಮಾಡು. ಯೂರಿನ್ಗೆ ಸಂಬಂಧಪಟ್ಟದ ಮುಂದೆ ತುಂಬ ಕಷ್ಟ ಸಿಕ್ಕಾಕೋತೀಯ ಅಣ್ಣ. ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಭಯನೂ ಆಗುತ್ತೆ. ಅದನ್ನು ಬಾಯ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ. ಆ ಸಮಸ್ಯೆ ಸಿಕ್ಕಾಕೋಬಾರ್ದು ಅಂದರೆ ಪ್ರತಿ ವರ್ಷ ಬರ್ತ್ಡೇ ಮಾಡೋ ಬದಲು, ಎಲ್ಲೋ ಹನಿಮೂನ್ಗೆ ಹೋಗೋ ಬದಲು ಕ್ಲೀನಾಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಮೃತ್ಯುಂಜಯ ಹೋಮ ಮಾಡಿಸ್ಕೊಂಡು ಬರೋದು ಪ್ರಯತ್ನ ಮಾಡು. ತುಂಬ ಖುಷಿ ಆಗುತ್ತೆ, ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ರವಿಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ, ನಾವು ಮಾತಾಡ್ತಾ ಇದ್ವಿ ಕ್ರಿಮಿಕೀಟಗಳು ಮನೆಯಲ್ಲಿ ಬರೋದ್ರ ಬಗ್ಗೆ, ಅದನ್ನು ಮುಂದುವರಿಸಿ ಗುರೂಜಿ. ಇಲ್ಲಿ ನಾವು ಆವಾಗಲೇ ಒಂದು ವಿಚಾರ ಹೇಳಿದೆ ನಾನು. ಏನು ಅಂತಂದರೆ ಅದಕ್ಕೊಂದೇ ಉತ್ತರ. ಏನಕ್ಕೆ ಬರುತ್ತೆ ಅಂದರೆ ಮನೆ ವಕ್ರತೆ ಆಗಿದೆ ಅಂತ ಬರುತ್ತೆ. ಅಂದರೆ ದೋಷ ಕಳೆದಿಲ್ಲ, ಮನೇಲಿ ಹುಟ್ಟಿರ್ತಕ್ಕಂಥ ದೋಷ ಕಳೆದಿಲ್ಲ, ತಿಳ್ಕೊ, ಕ್ಲೀನ್ ಮಾಡ್ಕೊ. ಗಂಡಂದೋ ಹೆಂಡ್ತಿದೋ ಮಗಳದೋ ಮಗಂದೋ ಏನೋ ಒಂದು ಕರ್ಮ ಇರುತ್ತೆ. ಎಲ್ರದ್ದು ಕರ್ಮನೇ ಇರೋದು, ಒಬ್ಬರದೇನು ಬಂತು. ಇಡೀ ಮನೇಲಿರೋಲ್ಲ ಕರ್ಮದಲ್ಲೇ ಇರೋದು. ಯಾಕೆಂದ್ರೆ ನಮ್ಗೆ ಸತ್ಯನೇ ಗೊತ್ತಿಲ್ವಲ್ಲ. ಕರ್ಮದ ಅರ್ಥ ಕರ್ತವ್ಯ. ಬೆಳಿಗ್ಗೆ ಯಾರು ಹೇಳೋದೆಲ್ಲ ಸೂರ್ಯ ಉದಯ ಆದಮೇಲೆ, ಹೌದಾ? ಇನ್ನು ಕರ್ಮ ಅಲ್ಲದೆ ಇನ್ನೊಂದು ಧರ್ಮವಾಗಿ ಎಲ್ಲಿ ಬರ್ತಾರೇನು? ಅದಕ್ಕೋಸ್ಕರವಾಗಿ ತೋರಿಸ್ಕೊಳ್ಳುತ್ತೆ. ಎಚ್ಚರಿಕೆ ತಗೊಂಡು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ರೋಗ ಬರುತ್ತೆ.
ಮನೇಲಿ ಯಾವಾಗಲೂ ಮಾತ್ರೆ ಡಬ್ಬಿ ಇಟ್ಕೋಬೇಕಾಗತ್ತೆ ಅಂತ ಎಚ್ಚರಿಕೆಗೆ ಅದು ಬರುತ್ತೆ. ಅಷ್ಟು ಸಾಕು ಅದ್ರ ವಿಷಯದಲ್ಲಿ. ವಿಷಯ ಇಷ್ಟೇ, ನಾವು ಮನೆಯಲ್ಲಿ ಇರ್ತಕ್ಕಂತಹ ವಿಚಾರ, ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಂತ ಏನು ಹೇಳ್ತೀವೋ ಅದು ನಮ್ಮ ಸ್ವಂತ ಮನೆ. ಅದ್ರ ಮೇಲೆ ಫಸ್ಟು ಸೆಕೆಂಡು ಥರ್ಡ್ ಫ್ಲೋರ್ ಇದ್ದರೆ ಅದು ಮನೆ ಅಲ್ಲ, ಅದು ಸಂಸಾರ ಅಲ್ಲ. ಈಗ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು, ಅದು ನಂಗೆ ಗೊತ್ತಿಲ್ಲ. ನಿಮ್ಮ ಅನುಕೂಲ ಮಾಡ್ಕೊಳ್ಳಿ. ಆದರೆ ಶಾಸ್ತ್ರ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಪೂಜೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ನಾವು ಭೂಮಿ ಮೇಲೆ ವಾಸ ಮಾಡಬೇಕು, ಹೌದಲ್ಲಮ್ಮ? ನಾವು ಮೇಲ್ಗಡೆ ಹೋಗ್ಬಿಟ್ರೆ ಈ ಅಪಾರ್ಟ್ಮೆಂಟಲ್ಲೆಲ್ಲ ಅದು ಬೇಡ, ನಾವು ಹೆಸರು ಹೇಳೋದು ಬೇಡ. ಒಂದೇ ವಿಚಾರ ಹೇಳ್ತೀನಿ, ಭೂಮಿಯ ಮೇಲೆ ವಾಸ ಮಾಡೋರ್ಗೆ ಅಷ್ಟೇ ಅಧಿಕಾರ ಇರೋದು ಕೇಳಕ್ಕೆ, ಒಳ್ಳೆಯದು ಕೆಟ್ಟದ್ದು ಕೇಳಕ್ಕೆ. ಅದ್ರ ಮೇಲಿರೋರಿಗೆ ಅಧಿಕಾರ ಇಲ್ಲ. ಮಗಳ ಮದುವೆ ಆಗಿಲ್ಲ, ಮಗನ ಮದುವೆ ಆಗಿಲ್ಲ, ಮಗು ಆಗಿಲ್ಲ, ನೆಮ್ಮದಿ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಅನುಭವಿಸಿ. ವಿಧಿ ಇಲ್ಲ ಅಂತ ನೀವೇ ಹೇಳಿದ್ದೀರಾ, ನಮ್ಗೆ ಅದು ಬಿಟ್ರೆ ಗತಿ ಇಲ್ಲ ಅಂತ ನೀವೇ ಹೇಳಿದ್ದೀರಾ, ಅನುಭವಿಸಿ. ಏನಿದೆ ಅದು ತಿಂದ್ರೆ ಆಗುತ್ತೆ. ನಮ್ಮ ದೇಹಕ್ಕೆ ಏನು ಬೇಕು ಅದು ತಿನ್ನಬೇಕು, ಹೌದಲ್ಲ? ಹಾಗೆ ಬದುಕಿನ ಮೌಲ್ಯಗಳೇನು ಅಂದರೆ, ನಮಗೆ ಏನು ಹತ್ತಿರವಾಗಿದ್ದೋ ಅದನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು. ಯಾರೋ ತಿನ್ನೋದನ್ನು ನಾವು ತಿನ್ನೋಕ್ಕಾಗಲ್ಲ. ಜೋಳದ ರೊಟ್ಟಿ ನಮ್ಮ ಕರ್ನಾಟಕ ಆಗಿ ಬರಲ್ಲ. ಯಾಕೆ? ನಾವು ಕುತ್ಕೊಂಡು ತಿನ್ನೋ ಜನ, ಅವರು ದುಡಿಯೋ ಜನ. ನಾವು ಬಗ್ತೀವೇನಮ್ಮ, ಚೇರ್ ಮೇಲೆ ಕೂತಿರ್ತೀವಿ, ಮಕ್ಕಳು ಸ್ಕೂಲಲ್ಲಿ ಸ್ಟೂಲ್ ಮೇಲೆ ಕೂತಿರ್ತಾರೆ. ಜೋಳದ ರೊಟ್ಟಿ ಆಗಲ್ಲ. ನಾನು ಜೋಳದ ರೊಟ್ಟಿ ತಿಂತೀನಿ ಅಂದರೆ ಹೆಂಗಾಗತ್ತದು? ಅವ್ರು ತಿಂತಾರೆ, ಕೆಲಸ ಮಾಡ್ತಾರೆ, ನೀವು ತಿನ್ನಲ್ಲ, ಕೆಲಸ ಮಾಡಲ್ಲ. ಜೋಳದ ರೊಟ್ಟಿ ತಿನ್ಬೇಡಿ ನೀವು, ತಿಂದು ಹಂಗೆ ಕರಗಿಸ್ತಾರೆ ಅವರು ಅಂತ. ಇವ್ರು ಕರಗಿಸೋದು ಗೊತ್ತೇ ಇಲ್ವಲ್ಲ. ನಮ್ಮ ಕರ್ನಾಟಕದವರಿಗೆ ಕರಗಿಸೋದು ಅನ್ನೋದು ಗೊತ್ತೇ ಇಲ್ಲ. ಏನು ತಿಳ್ಕೊಂಡವ್ರು ಗೊತ್ತೇನಮ್ಮ? ನಮ್ಮ ಭಾರತೀಯರನ್ನು ಸೇರಿಸ್ಬಿಡ್ತೀನಿ, ಕರ್ನಾಟಕ ಒಂದೇ ಅಲ್ಲ. ನಮಗೆ ತಿನ್ನೋದು ಗೊತ್ತು, ಕರಗೋದು ಎಲ್ಲಿ? ಹೊಟ್ಟೆಲ್ ಕರಗತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥ ಅವಿವೇಕಿಗಳು ನಾವು. ಹೊಟ್ಟೆಲ್ ಕರಗುತ್ತೆ ನಮ್ಮ, ಸರಿನಮ್ಮ ಅದು ಉತ್ತರ? ನಾವು ತಿನ್ನೋದು ಗೊತ್ತು, ಹೊಟ್ಟೆಗೆ ಹೋದ್ಮೇಲೆ ಅದು ಕರಗತ್ತೆ ಅಂತ ತಿಳ್ಕೊಂಡಿದ್ದೀವಲ್ಲ, ಇದೇ ಮೂರ್ಖರು ನಾವು. ಸರಿನಾ ಇದು? ಗುರೂಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಕವಿತಾ ಅಂತ ಬೆಂಗಳೂರಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ. ಹಾಂ ಹೇಳಿಮ್ಮ. ನಮಸ್ತೆ ಗುರುಗಳೇ. ನಾರಾಯಣ ಹೇಳಿಮ್ಮ. ನನ್ನ ಹೆಸರು ಕವಿತಾ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತೀನಿ. ಏನು ಸರಿತಾನಾ? ಕವಿತಾ. ಕವಿತಾ, ಹೌದು. ಏನು ಓದಿದ್ಯಮ್ಮ ಕವಿತಾ? ನಾನು SLC ಅಷ್ಟೇ ಸರ್. ಓಕೆ, ಏನಾಗಬೇಕಿತ್ತು ಸರ್, ನನ್ನ ಮಗನ ಬಗ್ಗೆ ಪವನ್ ಕುಮಾರ್ ಅಂತ. ಎಷ್ಟು ವರ್ಷ? ಕೇಳಬೇಕಾಗಿತ್ತು. ಎಷ್ಟು ವರ್ಷ? ಅವನಿಗೆ 27 ಸರ್. 22? 27. ಓಕೆ. ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ನನ್ನ ಮದುವೆ ಆಗಿ 29 ಸರ್. ನಿನ್ನ ನಕ್ಷತ್ರ ಗೊತ್ತಾ? ನನ್ನ ನಕ್ಷತ್ರ ನಂದು ಉತ್ತರ ಅದ ಸರ್. ಈ ಮಗಂದು? ನನಗೆ ಅವನಿಗೆ ಬಂದು 19ನೇ ತಾರೀಕು. ಅಲ್ಲಮ್ಮ, ನಾನು ಡೇಟ್ ಕೇಳ್ತಿಲ್ಲ. ನಿನ್ನ ಮಗ ನಕ್ಷತ್ರ ಯಾವುದು? ಉತ್ತರ ಪಾದ ನಕ್ಷತ್ರ, ಕನ್ಯಾ ರಾಶಿ. ಉತ್ತರ ಪಾಲ್ಗುಣಿ. ಉತ್ತರ ಪಾದ ನಕ್ಷತ್ರ. ಓಕೆ. ನಿಂದು ಉತ್ತರ ನಕ್ಷತ್ರ? ನಂದು ಉತ್ತರಾಷಾಢ. ಉತ್ತರ ಆಷಾಢ. ಮಂಡಿ ಕಾಲು ಎರಡರಲ್ಲಿ ಯಾವ್ದು ನೋಯುತ್ತೆ ನಿನಗೆ? ನನಗೆ ಸರ್ ಮಂಡಿ ನೋವು ಸ್ವಲ್ಪ. ಎಷ್ಟು ವರ್ಷದಿಂದ? ಸರ್ ಈಗ ಒಂದು 2-3 ವರ್ಷದಿಂದ ಸರ್. ಕಣ್ಣಲ್ಲಿ ಉರಿ? ಹೌದು ಸರ್, ಕಣ್ಣು ಉರಿತಾ ಇರುತ್ತೆ. ಕೂದಲಿರೋದು? ಹೌದು ಸರ್, ಉದುರ್ತಾ ಇದೆ. ಈಗ ದೇಹದಲ್ಲಿ ಈ ಸಮಸ್ಯೆಯಲ್ಲಿ ಹುಟ್ಟೋ ಮಗು ಹೇಗಿರುತ್ತೆ? ಸೇಮ್ ಡಿಟೋ ಪಿಕ್ಚರ್, ಜೆರಾಕ್ಸ್. ಈ ಮಗು ಹೆಂಗೆ ಚೆನ್ನಾಗಿರುತ್ತಲ್ಲಿ? ರೋಗದ ಟ್ಯಾಂಕಲ್ಲಿ ರೋಗದ ಮೆಟೀರಿಯಲ್ಲೇ ಬರೋದು. ನಮ್ಮ ಜನ ಏನು ಅಂದರೆ, ನಂದೇನೋ ಆಗೋಯ್ತು ಸ್ವಾಮಿ, ನಿಮ್ದು ಹೆಂಗೆ ಆಗೋಗುತ್ತಲ್ಲಿ? ಏನಮ್ಮ? ಆ ಸೋಮಾರಿ ತನ್ನ ಪ್ರಶ್ನೆಗೆ ಇವ್ರು ಉತ್ತರ ಹೇಳ್ತಾರೆ ಜ್ಯೋತಿಷ್ಯ ಹೇಳೋರು. ಮಗನಿಗೆ ಅದು ಮಾಡಿಸಿ, ನವಗ್ರಹ ಸುತ್ತಿಸಿ, ಗಣಪತಿ ಕರ್ಕೊಂಡೋಗಿ ಅಂತ. ಅಲ್ಲ ರೀ, ಬಂದಿರೋದು ಬೇರೆ, ಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಒಳ್ಳೆ ಫಲವತ್ತಾಗಿ ಅಂದ್ಬಿಡೋದು ಹೆಂಗೆ ಬಿಡುತ್ತದು? ಬೇರೆ ಸರಿ ಮಾಡಬೇಕಲ್ಲ. ಹೌದು. ಇವ್ರು ಸರಿ ಹೋಗಿಲ್ವಲ್ಲ. ಈಗ ಇವ್ರು ಶಾಸ್ತ್ರ ಭವಿಷ್ಯ ಕೇಳ್ಕೊಂಡೆ ಕೂತಿರ್ತಾರೆ, ಜೀವಮಾನ ಸರಿ ಹೋಗಲ್ಲ. ನಮ್ಮ ಭಾರತ ದೇಶದಲ್ಲಿ 99% ಇದೇ ಥರದಲ್ಲೇ ಕಾಲ ಕಳೀತಾ ಇದ್ದಾರೆ. ಇನ್ನೊಬ್ರ ಹತ್ರ ಕೇಳೋದು ಸರಿ ಮಾಡ್ಕೊಳ್ಳಿ, ಪ್ರಾಣಿ ಆಗಲ್ಲ. ನೀವು ಯಾವತ್ತು ತಿಳ್ಕೊತೀರೋ ಅವತ್ತು ನೀವು ಸಕ್ಸಸ್, ಅವತ್ತು ಶುಭೋದಯ. ಒಳ್ಳೆಯ ಮಾರ್ನಿಂಗ್, ಬೆಳಿಗ್ಗೆ ಟೈಮ್ ಹೇಳ್ತಿರಲ್ಲ ಗುಡ್ ಮಾರ್ನಿಂಗ್ ಅಂತ. ಆಮೇಲೆ ಇನ್ನೊಂದು ಹಬ್ಬ ಬಂದುಬಿಟ್ರೆ ಭಾರಿ ಚೆನ್ನಾಗಿ ಆರ್ಥಿಕ ಅಂತೆ. ಅವನ ಪಾಪ ಕಾಫಿ ಕುಡಿಯೋ ಕಾಸಿರುತ್ತೋ ಇಲ್ವೋ, ಆರ್ಥಿಕ ಶುಭಾಶಯ ಹೇಳ್ಬಿಡೋದು. ಬರೀ ಗಿಮ್ಮಿಕ್ಕೆ ನಮ್ಮ ಜೀವನದಲ್ಲಿ ಮಾತಾಡೋದು. ಏನು ಅಧಿಕಾರ ಇದೆ ನಿಮ್ಗೆ ಆರ್ಥಿಕ ಶುಭಾಶಯ ಹೇಳೋಕ್ಕೆ? ಬರೀ ಸುಳ್ಳೆ ಮಾತು. ಯಾಕೆ ಕೇಳಬೇಕು ಅದನ್ನು? ಅದನ್ನೇ ಕೇಳೋದು. ಹಿಂದಿನ ಕಾಲದಲ್ಲಿ ಏನು ಕೇಳ್ತೀರಿ ಗೊತ್ತೇನಮ್ಮ? ಈಗ ಕಾಫಿ ಆಯಿತಾ ಅಂತಾರೆ, ಆವಾಗ ಪೂಜೆ ಆಯಿತಾ ಅಂತ, ಸ್ನಾನ ಆಯಿತಾ ಅಂತಿದ್ರು, ಆಯಿತಾ, ವಜ್ರಕಾಯವಾಗಿರಪ್ಪ ಅಂತಿದ್ರು. ಈಗೆಲ್ಲ ಬರೀ ಕಾಫಿ ಆಯಿತಾ, ಟಿಫನ್ ಆಯಿತಾ. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು ಅಂತಂದರೆ,
ನಾವು ಮಾತಾಡೋ ಮಾತು ನಮ್ಮ ದೇಹಕ್ಕೂ ನಮ್ಮ ಸಂಸ್ಕಾರಕ್ಕೂ ಅರ್ಥನೇ ಇಲ್ಲ. ಅದಕ್ಕೋಸ್ಕರವಾಗಿ ಅಮ್ಮ ಬೇಜಾರು ಮಾಡ್ಕೋಬೇಡ, ನೀನು ಒಂದು ಕೆಲಸ ಮಾಡು. ಯಾಕೆ ಅಂತಂದರೆ ನಿನ್ನ ದೇಹದಲ್ಲಿ ಇರ್ತಕ್ಕಂಥದ್ದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನೀನು ಸರಿ ಮಾಡಿಕೊಂಡ್ರೆ ನಿನ್ನ ಮಗ ನೀನು ಸರಿ ಮಾಡ್ಬೋದು. ನೀನು ಸರಿ ಹೋಗಿಲ್ಲ ನಿನ್ನ ಮಗ ನೀನು ಸರಿ ಮಾಡೋಕ್ಕಾಗಲ್ಲ. ಫಸ್ಟು ನೀನು ಸರಿ ಹೋಗು. ತಾಯಿ ಏನು ನೋವನ್ನು ಅನುಭವಿಸ್ತಾಳೋ ಮಕ್ಳಿಗೆ ಅದು ಬಂದೇ ಬರುತ್ತೆ, ರಿಪೇರಿ ಆಗಲ್ಲ. ತಂದೆ ತಾಯಿ ಸರಿ ಮಾಡ್ಕೋಬೇಕು. ನಮ್ಗೆ ವಯಸ್ಸಾಯಿತು, ನಮ್ಮ ಮದುವೆ ಆಗೋಗಿದೆ, ಮೊಮ್ಮಕ್ಕಳಾಗವ್ರೆ, ಅಲ್ಲ 99 ವರ್ಷ ಆದರೂ ನಾಳೆ ಬೆಳಗ್ಗೆ ಸಾಯ್ತೀನಿ ಅಂದರೂ ಏನಾದ್ರು ಕಲಿತೀನಿ ಅಂದರೆ ಮಾತ್ರ ಈ ಜಾಗ ನಮ್ಮ ದೇಶದಲ್ಲಿ. ಎಲ್ಲ ಆಗೋಯ್ತು ಅಂದರೆ ಅನುಭವಿಸ್ಬೇಕಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕವಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಗುರೂಜಿ ಕೊನೆಯದಾಗಿ ನಿಮ್ಮ ಮಾತು. ಇಲ್ಲಿ ನಾವು ಎಷ್ಟು ತಪ್ಪಾದ ಮಾಹಿತಿಗಳಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಟ್ಟಿದ್ದೀನಲ್ಲ ಈಗ, ಹೌದಲ್ಲ? ಈಗ ಹೊಣೆ ನಾವ ಬೇರೆಯವರ? ನಾವೇ. ಹಾಗಿದ್ದ ಮೇಲೆ ಇನ್ನೊಬ್ಬರ ಹತ್ರ ಕೇಳೋ ಅವಶ್ಯಕತೆ ಏನು? ಈಗ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೀವು ಇದನ್ನು ಮಾಡಿ ಅಂತ ನಾನು ಹೇಳ್ತಿಲ್ಲ, ನೀವೆಲ್ಲಿ ತಪ್ಪುತ್ತಾ ಇದ್ದೀರಾ ಅಂತ ಹೇಳಿದ್ದೀನಿ, ಹೌದಲ್ಲ? ಯಾರಾದರೂ ಆಗಲಿ ಮನೆಯ ಮುಖ್ಯದ್ವಾರದಲ್ಲಿ ಇರ್ತಕ್ಕಂಥದ್ದು ಹೇಳಿರ್ತಕ್ಕಂಥ ಯುಗಾದಿ ಹಬ್ಬದ ಪಂಚಾಂಗ ಹೇಳಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಾದರೂ ಮನೆಯಿಂದ ಎಲ್ಲವೂ ನಡೆಯುತ್ತೆ ಅಂತಕ್ಕಂಥ ಒಬ್ಬರ ಬಾಯಲ್ಲ ಏನಾದ್ರು ಬಂದಿದೆಯಾ? ಇಲ್ಲ. ಹಾಗಂದ್ರೆ ಅವ್ರು ಹೇಳೋದು ತಪ್ಪು ಅಂತಲ್ಲ. ಇರ್ತಕ್ಕಂಥದ್ದು ಗ್ರಹಗಳಿರ್ತಕ್ಕಂಥದ್ದು ಮನೆಯ ಒಳಗಡೆ. ನಾವು ಪಂಚಾಂಗ ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀವಿ. ಅಂದರೆ ನಾವು ಯಾವ ಥರ ಹೇಳ್ತಾ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೇಳೋರು ಪ್ರಶ್ನೆ ಯಾವ್ದು ಕೇಳಬೇಕು ಅಂತ ಯೋಚನೆ ಮಾಡಬೇಕು. ಶಾಸ್ತ್ರ ಕೇಳೋರಿಗೆ ಮೊದಲು ಯಾವ ಪ್ರಶ್ನೆ ಕೇಳಬೇಕು ಅಂತ ಕೇಳಬೇಕು. ಏನು ಪ್ರಶ್ನೆ ಕೇಳ್ಬೋದಮ್ಮ ನಿನ್ನ ಪ್ರಕಾರ? ಒಬ್ಬ ಜ್ಯೋತಿಷಿ ಹತ್ರ ಹೋದರೆ, ಶಾಸ್ತ್ರ ಹೇಳೋರ ಹತ್ರ ಹೋದರೆ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿರಬೇಕಲ್ಲ? ಯಾವ ಪ್ರಶ್ನೆ ಕೇಳಬೇಕು? ಆರೋಗ್ಯದ ಬಗ್ಗೆ ಕೇಳ್ತೀವಿ. ಅಪ್ರಾಣೆ ಅಲ್ಲ. ಆರೋಗ್ಯದ ಕೇಳೋದು ಅವ್ರಿಗೆ ಗೊತ್ತಿರಬೇಕಲ್ಲ ಹೇಳೋಕ್ಕೆ. ಆರೋಗ್ಯ ಇಲ್ವೇ ಇಲ್ವಲ್ಲ ಅವ್ರ ಹತ್ರ, ಕೇಳೋದೆಲ್ಲಿ ಬಂತು? ಅಲ್ಲಮ್ಮ ಹೋಟ್ಲ ದೋಸೆ ಇಲ್ಲ, ದೋಸೆ ಕೊಡೋನು ಹೆಂಗೆ ಕೊಡ್ತಾನೆ? ನಿಜವಾಗ್ಲೂ ಕೇಳಬೇಕಾಗಿದ್ದು ಯಾವ್ದು ಗೊತ್ತಾ? ನಾನು ಏನು ಕುಟ್ಟಿದೆ ಅಂತ ಕೇಳಬೇಕು. ಏನು ಕುಟ್ಟಿದೆ ಅಂತಾನೆ ಗೊತ್ತಿಲ್ಲದೆ ಹೆಂಗ್ರಿ ಬದುಕ್ತೀರಿ ನೀವು? ಹೌದು ಗುರುಜಿ. ಅವ್ನು ಕೇಳಿ, ನಾನು ಒಬ್ಬರು ಒಳ್ಳೆ ಓದ್ತೀನಿ, ಒಳ್ಳೆ ದುಡ್ಡು ಮಾಡ್ತೀನಿ, ಇದಕ್ಕೆ ಹುಟ್ಟಿದ್ದಿಲ್ಲಿ, ಅದಕ್ಕೆ ಅಲಿತಾ ಇರೋದು ನಾವು. ಏನು ಕುಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ರೆ ಯಾರಾದರೂ ಯಾರ ಕೈಲಾರು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲವೇ ಇಲ್ಲ. ಏನು ಕೊಡ್ತೇನೆ ನಿಮ್ಮ ಅಪ್ಪ ಅಮ್ಮನ ಕೇಳು ಅಂತಾರೆ ಅಲ್ವಾ? ಅವ್ರನ್ನ ಕೇಳಿದ್ರೆ ದೇವ್ರು ಕೊಟ್ಟ ಅಂತಾರೆ. ಬರೀ ಸುಳ್ಳೆ. ದೇವ್ರ ಹೆಂಗಮ್ಮ ಕೊಡ್ತಾನೆ ಮಗುನ? ನಾವೇ ತಾನೇ ಮಾಡ್ಕೊಂಡಿದ್ದು. ಮತ್ತು ದೇವ್ರ ಮೇಲೆ ಯಾಕೆ ಸುಳ್ಳು ಹೇಳೋದು? ಬರೀ ಸುಳ್ಳು ಹೇಳ್ಕೊಂಡೆ ಕಾಲ ಕಳೀತಾ ಇದ್ದೀವಿ, ಹೌಲ್ವಾ? ಮದುವೆ ಯಾಕೆ ಮಾಡ್ಕೊಂಡೆ? ನಮ್ಮಪ್ಪ ಮಾಡ್ದ. ಯಾವುದ್ರಿ ಸತ್ಯ ಹೇಳ್ತಾ ಇರೋದು ನೀವು? ಎಷ್ಟು ಅನ್ಯಾಯ ಅಲ್ಲ ಬದುಕು. ಹಂಗಿದ್ಮೇಲೆ ನಿಮಗೆ ಸುಳ್ಳು ಹೇಳ್ಕೊಂಡೆ ದೇವ್ರ ಹತ್ರ ಸುಳ್ಳು ಹೇಳ್ತೀರಾ. ಮಂಗಳಾರತಿ ಕಾಸು ಹಾಕಬೇಕಾದ್ರಮ್ಮ ಜೇಬಲ್ಲಿ ನೋಟ್ ಬಂದ್ಬಿಡ್ತದೆ ಅಂತ ಹಿಂಗಂದು ಎದಿತ್ತೀಯ. ಕರೆಕ್ಟಾಗಿ ನೋಟ್ ಹಾಕೋಕ್ಕೂ ಮನಸ್ಸಿಲ್ಲ. ಪುರೋಹಿತರ ಹತ್ರ ಹೋಗ್ಬೇಕು ಅಷ್ಟೇ, 50 ಕೊಟ್ರ 100 ಕೊಟ್ರ ಅಲ್ಲಿ ಹೋಗ್ಬಿಡ್ತಾರೆ. ನಮ್ಮ ಹತ್ರ ಬಂದರೆ 1 ಕೋಟಿ ಮನೆ ಕಟ್ಟಬೇಕಂದ್ರೆ 20% ಕಟ್ಟಬೇಕು ನನ್ನ ಹತ್ರ. ಎಷ್ಟು? 20%. ಒಂದು ಮನೆ ಕಟ್ಟಬೇಕಾದ್ರೆ ನೀನು ಎಷ್ಟು ಖರ್ಚು ಮಾಡ್ತೀಯೋ 20% ಕೊಟ್ಟರೆ ಗ್ರಾಂಟೆಡ್, ಒಪ್ಕೋತೀನಿ ಅಷ್ಟೇ. ಏನಂದರೆ ಕಟ್ಟಿಸಿ ಕೊಡ್ತೀನಿ ಅನ್ನೋದಲ್ಲ, ಹೇಳಿ ಕೊಡ್ತೀನಿ. ಇಲ್ಲಿ 500 ರೂಪಾಯಿ ಕೊಟ್ಟರೆ ಹೆವಿ ಅಮೌಂಟು. ಯಾಕೆ ಅಷ್ಟೊಂದು ದುಡ್ಡು ಅಂತ ಅಷ್ಟು ದೊಡ್ಡ ರಾಗ ತೆಗಿತಾರೆ. ಅದಕ್ಕೆ ಹೇಳೋದು, ಇಡ್ಲಿ ಅಮ್ಮ ಗಾಡಿ ಹೋಟ್ಲಲ್ಲೂ ಇಡ್ಲಿನೇ, ಸ್ಟಾರ್ ಹೋಟ್ಲಲ್ಲೂ ಇಡ್ಲಿನೇ, ಹಂಗಂತ ತಿನ್ನೋನು ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ ಸಾಕಷ್ಟು ಜನ ನೋಡ್ತಾ ಇದ್ದೀನಿ, ಇಷ್ಟೊಂದ. ಅದಕ್ಕೋಸ್ಕರವಾಗಿ ಚೆನ್ನಾಗಿ ಕಾರ್ಯಕ್ರಮ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿ. ಆ ಥರ ಬಿದ್ದುಬಿಟ್ಟು ಏನೋ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಏನೋ ಒಂದಷ್ಟು ದುಡ್ಕೊಳ್ತಾರೆ, ಅವೆಲ್ಲ ನಮ್ಮ ಹತ್ರ ಇಲ್ಲವೇ ಇಲ್ಲ. ನೇರವಾದದ್ದು ಹೇಳೋದನ್ನು ಕೇಳಬೇಕು, ಹೇಳೋದನ್ನೇ ಮಾಡಬೇಕು, ಕಾಯಬೇಕು, ತಾಳ್ಮೆ ಬೇಕು. ಹಂಗಿದ್ರೆ ಮಾತ್ರ ನಮ್ಮ ಹತ್ರ ವಿಚಾರ. ಕಮ್ಮಿ ಮಾಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ, ಒಬ್ರಿಗೆ ಹೇಳಿ ಅವೆಲ್ಲ ನಡೆಯಲ್ಲ. ಅದಕ್ಕೋಸ್ಕರ ಯಾಕೆ ವಿಚಾರ ಹೇಳಿದೆ ಅಂದರೆ, ದಯವಿಟ್ಟು ಕನ್ಸೆಷನ್ ಮಾಡ್ಕೊಂಡು ಬದುಕೋದು ಬೇಡ. ನೇರವಾಗಿ ಕೊಡಿ, ನೇರವಾಗಿ ಬದಲಾಗಿ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡು ಬದುಕಿ, ನೆಮ್ಮದಿಯಾಗಿ ಮಕ್ಕಳನ್ನು ಬದುಕಿಸಿ, ನೀವು ನೆಮ್ಮದಿಯಾಗಿರಿ. ಜೀವನ ಅಂತಕ್ಕಂಥದ್ದು ಒಂದು ಸಾಧನೆ. ಆ ಸಾಧನೆ ಅಂತಕ್ಕಂಥದ್ದು ಮನೆಯನ್ನು ರಚನೆ ಮಾಡಿದಾಗ ನಾವು ಸಾಧನೆ ಮಾಡ್ಬೋದು. ರಚನೆ ಮಾಡೋದು ಗೊತ್ತಿಲ್ಲ, ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಇನ್ನು ಗುರೂಜಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಟ್ರಿ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರಿಮಿಕೀಟಗಳು ಮನೆಯಲ್ಲಿ ಯಾಕೆ ಕಾಣಿಸಿಕೊಳ್ಳುತ್ತೆ ಅಂತ ನೀವು ಕೂಡ ತಿಳಿದುಕೊಂಡ್ರಿ ಅಂತ ಭಾವಿಸುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.